ओम शांति, ओम शांति, ओम शांति, ओम। पाया प्यार प्रभु का, दिल को सुकून आ गया। पाया प्यार प्रभु का, दिल को सुकून आ गया।
ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ಮುರಳಿ ರಿವೈಸ್ ಆಗ್ತಾ ಇದೆ. 5/2/2009 ಮುರಳಿ. सेवा करते डबल लाइट स्थिति द्वारा फरिश्तेपन की अवस्था में रहो. अशरीरी बनने का अभ्यास करो. ಸೇವೆ ಮಾಡುತ್ತಾ ಡಬಲ್ ಲೈಟ್ ಸ್ಥಿತಿಯ ಮೂಲಕ ಫರಿಷ್ಠಾತನದ ಅವಸ್ಥೆಯಲ್ಲಿರಿ. ಅಶರೀರಿಯಾಗುವ ಅಭ್ಯಾಸ ಮಾಡಿರಿ. आज बाप दादा चारों ओर के बच्चों के 3 रूप देख रहे हैं. जैसे बाप के 3 रूप जानते हो ना, ऐसे बच्चों के भी 3 रूप बाप दादा देख रहे हैं. ಬಾಬಾ ಹೇಳ್ತಿದ್ದಾರೆ, 4 ಕಡೆಯ ಮಕ್ಕಳ 3 ರೂಪವನ್ನ ಬಾಬಾ ನೋಡ್ತಿದ್ದಾರೆ. ಬಚ್ಚೋಂಕೆ 3 ರೂಪ ಯಾವುದಿರ್ಬೋದು? जो इस संगम युग का लक्ष्य और लक्षण है. ಸಂಗಮ ಯುಗದ ಲಕ್ಷ್ಯ ಮತ್ತು ಲಕ್ಷಣ ಇದನ್ನು ಮುಂದಿಟ್ಟುಕೊಂಡು ಪ್ರತಿಯೊಂದು ಮಕ್ಕಳ 3 ರೂಪವನ್ನು ಬಾಪ್ತಾದ ನೋಡ್ತಾ ಇದ್ದಾರೆ. ನಮ್ದು ಲಕ್ಷ್ಯ ಮತ್ತು ಲಕ್ಷಣ ಇದನ್ನು ನೆನ್ಪಿಟ್ಕೊಂಡು 3 ರೂಪ ಹೇಳಿ. ब्राह्मण, दूसरा फरिश्ता, तीसरा देवता. लक्ष्य और लक्षण. ब्राह्मण, फरिश्ता, देवता. ब्राह्मण सो फरिश्ता, फरिश्ता सो देवता. तो वर्तमान समय अभी विशेष क्या लक्ष्य सामने रहता है? ವರ್ತಮಾನ ಸಮಯದಲ್ಲಿ ಬ್ರಾಹ್ಮಣರಿಗೆ ಲಕ್ಷ್ಯ ಏನು ಕಾಣ್ತದೆ ಹೇಳಿ. ದೇವತಾ ಅದು ಭವಿಷ್ಯದ್ದು. ಈಗ ಬ್ರಾಹ್ಮಣರ ನಾವು ಆಗಿವಿ. ಬ್ರಾಹ್ಮಣ ಜೀವನದಲ್ಲಿ ಲಕ್ಷ್ಯ ಏನು? क्योंकि ब्राह्मण सो फरिश्ता, फरिश्ता बनने के बिना देवता नहीं बन सकते. ಇಲ್ಲಿ ನಾವು ಬ್ರಾಹ್ಮಣರಾಗಬೇಕಾದದ್ದು ನಮ್ಮ ಫೈನಲ್ ಸ್ಟೇಜೇ ಯಾವುದು? ಫರಿಶ್ತಾ. ಇಲ್ಲಿ ಫರಿಶ್ತಾ ಆದರೆ ಮತ್ತೆ ನಾವು ದೇವತಾ ಆಗ್ತೀವಿ. वर्तमान समय और स्वयं के पुरुषार्थ प्रमाण अभी लक्ष्य यही है, फरिश्ता. ವರ್ತಮಾನ ಸಮಯದ ಪುರುಷಾರ್ಥ ಪ್ರಮಾಣ ಎಲ್ಲರ ಗುರಿ ಏನಾಗಿದೆ ಅಂತಂದರೆ ಫರಿಷ್ಠೆ ಆಗೋದು. ಸಂಗಮ ಯುಗಕ ಸಂಪನ್ನ ಸ್ವರೂಪಕ್ಕೆ ಏನಂತ ಕರೆಯಲಾಗ್ತದೆ? ಫರಿಷ್ಠಾ. ವರ್ತಮಾನ ಸಮಯದ ಪುರುಷಾರ್ಥದ ಪ್ರಮಾಣ ನಮ್ಮ ಗುರಿ ಫರಿಷ್ಠಾ. ಸಂಗಮ ಯುಗದ ಸಂಪನ್ನ ಸ್ವರೂಪ ಫರಿಷ್ಠಾ, ಅವರೇ ದೇವತೆಗಳಾಗ್ತಾರೆ. ಫರಿಷ್ಠಾ की परिभाषा जानते भी हो ना? ಅದನ್ನೇ ಪಾಯಿಂಟ್ ಬರೀರಿ. ವರ್ತಮಾನ ಸಮಯದ ಪುರುಷಾರ್ಥ ಪ್ರಮಾಣ ನಮ್ಮ ಗುರಿಯಾಗಿದೆ ಫರಿಷ್ಠೆಯಾಗುವುದು. ಎರಡನೇದು ಸಂಗಮ ಯುಗದ ಸಂಪನ್ನ ಸ್ವರೂಪವೇ ಫರಿಷ್ಠಾ. ಈಗ ಫರಿಷ್ಠಾ ಅಂದರೆ ಪುರಾನಿ ದುನಿಯಾ के
संबंध संस्कार संकल्प से हल्का हो. ಹಳೆಯ ಜಗತ್ತಿನ ಸಂಬಂಧದಲ್ಲಿಯೂ ಹಗುರತೆ, ಹಳೆಯ ಸಂಸ್ಕಾರದ ಜೊತೆಗೂ ಹಗುರತೆ, ಹಳೆಯ ಸಂಕಲ್ಪದಿಂದಲೂ ಹಗುರತೆ. ಸಂಬಂಧ ಸಂಸ್ಕಾರ ಸಂಕಲ್ಪದಲ್ಲಿ ಹಗುರತೆ. ಒಂದೇ ಮಾತಲ್ಲಿ ಹೇಳೋದಿದ್ರೆ ಪುರಾನೆ ಸಂಸ್ಕಾರ ಸಬ್ ಮೇ ಹಲ್ಕೆ ಹೋ. ಹಳೆಯ ಸಂಸ್ಕಾರ ಎಲ್ಲದರಲ್ಲಿ ಸಹಿತ ಹಗುರತೆ. सिर्फ अपने संस्कार स्वभाव संसार में हल्कापन नहीं, ಸಂಸಾರದಲ್ಲಿ ಹಲ್ಕಾಪನ್ ಅಲ್ಲ. ಮತ್ತೇನಂತಾರೆ ಬಾಬಾ? ಸ್ವಭಾವ ಸಂಸ್ಕಾರದಲ್ಲಿ ಹಲ್ಕಾಪನ್. ಫರಿಶ್ತಾ ಅಂದರೆ ಅರ್ಥ. ಇನ್ನೊಂದು ಪಾಯಿಂಟ್, सर्व के संबंध में आते, सर्व के स्वभाव संस्कार में हल्कापन. ಎಲ್ಲರ ಸಂಬಂಧದಲ್ಲಿ ಬರ್ತೀವಿ, ಎಲ್ಲರ ಸ್ವಭಾವ ಸಂಸ್ಕಾರದಲ್ಲಿ ಹಲ್ಕಾಪನ್. ಯಾರ್ಯಾರ್ದು ಸ್ವಭಾವ ಸಂಸ್ಕಾರ ಹೆಂಗೆಂಗೂ ಇರ್ತದೆ, ಅದ್ರ ನಾವು ಮಾತ್ರ ಹಗುರವಾಗಿರ್ಬೇಕು. इस हल्केपन की निशानी क्या है? फरिश्ता आत्मा सर्व के प्यारे होंगे. ಎಲ್ಲರ ಸ್ವಭಾವ ಸಂಸ್ಕಾರ ಭಿನ್ನ ಭಿನ್ನ ಇದ್ರು ಈಗ ಇವರು ಹಗುರ ಇರ್ತಾರೆ ಅಂತಂದ್ರೆ ಅರ್ಥ ಏನು? ಎಲ್ಲರಿಗೂ ಪ್ರಿಯರಾಗಿರ್ತಾರೆ. ಮೊನ್ನೆ ನೀವು ಬಾಬನ ಮಾತಿನಲ್ಲಿ ವರದಾನದಲ್ಲಿ ಕೇಳಿದಿರಿ, ಎಲ್ಲರಿಗೂ ಪ್ರಿಯರಾಗೋದು ಯಾವಾಗ? ನೀವು ಎಲ್ಲರ ಬಗ್ಗೆನೂ ಶುಭ ಭಾವನೆ ಶುಭ ಕಾಮನೆ, ಎಲ್ಲರಿಗೂ ಗೌರವ ಕೊಡೋದು. ಆವಾಗ ನಾವೇನಾಗ್ತೀವಿ? ಸರ್ವರಿಗೂ ಪ್ರಿಯರಾಗ್ತೀವಿ. ಫರಿಶ್ತಾ ಅಂತಂದ್ರೆ ಹಳೆಯ ಸ್ವಭಾವ ಸಂಸ್ಕಾರದಿಂದ ಹಲ್ಕಾಪನ್, ಸಂಕಲ್ಪದಿಂದ ಹಲ್ಕಾಪನ್, ಎಲ್ಲ ಸಂಬಂಧ ವ್ಯವಹಾರದಲ್ಲಿದ್ರು ಎಲ್ಲರ ಜೊತೆಗೆ ಸರ್ವಕ್ಕೆ ಪ್ಯಾರೆ ಹೋಂಗೆ. ಕೊಯ್ಕೆ ಪ್ಯಾರೆ ನಹಿ, ಕೆಲವರಿಗಷ್ಟೇ ಪ್ರಿಯರು, ಹಂಗಲ್ಲ. ಸರ್ವಕ್ಕೆ ಪ್ಯಾರೆ ಪ್ಯಾರೆ. ಜೈಸೆ ಬ್ರಹ್ಮ ಬಾಪ ಕೋ ಹರೇಕ ಸಮಜ್ತಾ ಹೈ ಮೇರಾ ಹೈ. ಬ್ರಹ್ಮ ಬಾಬಾ ನೋಡಿ ಎಲ್ಲರಿಗೆ ಹೆಂಗೆ ಪ್ರಿಯರಿದ್ರು, ಎಲ್ಲರವರನ್ನು ಏನ್ ಫೀಲ್ ಮಾಡ್ತಿದ್ರು? ನನ್ ತಂದೆ, ಮೇರಾ ಹೈ, ಮೇರಾ ಬಾಬಾ ಕೇತೆ ಹಿ. ಐಸೆ ನಾವು ಫರಿಶ್ತಾ ಅಂತಂದ್ರೆ ಸರ್ವಕ್ಕೆ ಪ್ರಿಯರು, ಎಲ್ಲರಿಗೂ ಸಹಿತ ಪ್ರಿಯರಾಗಿರ್ಬೇಕು. ಕೈ ಬಚ್ಚೆ ಸೋಚತೆ ಬ್ರಹ್ಮ ಬಾಬಾ तो ब्रह्मा ही था. आप सबने आप समान ब्राह्मण आत्माओं में देखा कि आप सबकी प्यारी दादी, जिसको सभी प्यार से अनुभव करते रहे, मेरी दादी है. ಸರಿ, ಬ್ರಹ್ಮ ಬಾಬಾ ಅಷ್ಟೇ ಅಲ್ಲ. ಸರಿಯಪ್ಪ, ಬ್ರಹ್ಮ ಬಾಬಾ ಎಲ್ಲರಿಗೂ ಬ್ರಹ್ಮ ಬಾಬಾ ಅವರೊಬ್ಬರೇ ಇದ್ರು, ಓಕೆ. ಅದನ್ನ ಬಿಡಿ, ದಾದಿಯನ್ನ ಕಂಡ್ರು ಸಹಿತ ಎಲ್ಲರೂ ಏನ್ ಮಾಡ್ತಿದ್ರು? ಮೇರಾ ದಾದಿ ಅಂತಿದ್ರು, ಮೇರಿ ದಾದಿ ಅಂತಿದ್ರು, ನನ್ನ ದಾದಿ ಅಂತಿದ್ರು. सर्व तरफ स्वभाव संस्कार और इस पुराने संसार में रहते न्यारी और प्यारी. ಹಳೆಯ ಸಂಸಾರದಲ್ಲಿ ಎಲ್ಲ ಜನರ ನಡುವೆ ಇದ್ದರೂ ಸಹಿತ ಸ್ವಭಾವ ಸಂಸ್ಕಾರ ಹಳೆಯ ಸಂಸಾರದಲ್ಲಿ ಇದ್ದರೂ ನ್ಯಾರಿ ಮತ್ತೆ ಪ್ಯಾರಿ. ಇವೆಲ್ಲ ಯಾವ ಲಕ್ಷಣ? ಫರಿಶ್ತಾ ಲಕ್ಷಣ. सब हक से कहते हमारी दादी, तो कारण क्या? स्वयं स्वभाव संस्कार में हल्के. स्वयं स्वभाव ಸಂಸ್ಕಾರದಲ್ಲಿ ಹಗುರ. सबको मेरापन अनुभव कराया. ಎಲ್ಲರಿಗೂ ನಮ್ಮ ದಾದಿ ನನ್ನ ದಾದಿ ಅನುಭವ ಮಾಡಿಸಿದ್ರು. ಎಕ್ಸಾಂಪಲ್ ರಹಾನ. ಇನ್ನು ಜಗದಂಬ ಹೆಂಗಿದ್ರು? जगदम्बा का भी देखा, लेकिन कई सोचते ही वह तो जगदम्बा थी. ए जगदम्बर बिड़ी, ಅವರಂತೂ ಜಗದಂಬ, ನಾವೇನ್ ಜಗದಂಬನ ಅಂತ ಕೆಲವ್ರು ಏನ್ ಮಾಡ್ತಿದ್ರು? ಬ್ರಹ್ಮ ಬಾಬಾ, ಅವರಂತೂ ಬ್ರಹ್ಮ ಬಾಬಾ, ನಾವೇನ್ ಬ್ರಹ್ಮ ಬಾಬನ? ಹಂಗಾರೆ ದಾದಿ ಆಗಿಲ್ವಾ? ಎಲ್ಲರ ಜೊತೆಗಿದ್ರು ಸಹಿತ ಹೆಂಗಿದ್ರು? ನ್ಯಾರಿ ಮತ್ತೆ ಪ್ಯಾರಿ. ಸ್ವಭಾವ ಸಂಸ್ಕಾರ ಹಳೆಯ ಸಂಸಾರ ಎಲ್ಲದರಿಂದ ಭಿನ್ನ ಇರ್ತಿದ್ರು. ಲೇಕಿನ್ ದಾದಿ आप ब्राह्मण परिवार जैसी साथी थी. ದಾದಿ
ನಮ್ಗೆ ಎಲ್ಲ ಬ್ರಾಹ್ಮಣ ಪರಿವಾರದ ಜೊತೆಗೆ ಅವರು ಜೊತೆಗಾರಾಗಿದ್ರು. उनसे अगर पुरुषार्थ सुनते व पूछते तो उनके मुख से सदैव एक ही शब्द रहा, ದಾದಿ ಪುರುಷಾರ್ಥ ಏನ್ ಮಾಡ್ತೀರಿ, ಹೆಂಗೆ ಇದೆ, ಹೆಂಗ್ ಮಾಡ್ಬೇಕು ದಾದಿ ಪುರುಷಾರ್ಥ ಅಂತ ಹೇಳಿದ್ರೆ ದಾದಿಯ ಬಾಯಿಂದ ಒಂದೇ ಶಬ್ದ ಬರ್ತಿತ್ತು, ಅಬ್ ಕರ್ಮಾತೀತು ಬನನಾ ಹೇ. ದಾದಿ ಏನಂತಿದ್ರಂತೆ, कर्मातीत बनना. कर्मातीत बनने की लगन में औरों को भी यही शब्द बार बार याद दिलाती रही. ತಾನು ಕರ್ಮಾತೀತ ಆಗುವುದರ ಜೊತೆಗೆ ಮತ್ತೊಬ್ಬರಿಗೂ ಸಹಿತ ಕರ್ಮಾತೀತ ಆಗ್ಬೇಕು. ಏನ್ ಪುರುಷಾರ್ಥ ಮಾಡ್ಬೇಕು ದಾದಿ ಅಂದ ಕೂಡಲೇ ದಾದಿ ಏನಂತಿದ್ರು, ಕರ್ಮಾತೀತ ಆಗ್ಬೇಕು. ಯಹಿ ಲಗನ್ ಹೋ बाबा अंतर तो ब्राह्मणों का भी लक्ष्य और लक्षण विशेष यही रहना चाहिए. ಆದ್ರಿಂದ ಸಂಗಮ ಯುಗದಲ್ಲಿ ಲಕ್ಷ್ಯ ನಮ್ದು ಯಾವುದು, ಫರಿಷ್ಠಾ. ಲಕ್ಷಣ ಏನು, ಲಕ್ಷಣ ಏನು, ಕರ್ಮಾತೀತ ಆಗೋದು. ಹಳೆಯ ಸ್ವಭಾವ ಸಂಸ್ಕಾರದಲ್ಲಿ ಹಗುರತೆ, ಹಳೆಯ ಸಂಸಾರದಲ್ಲಿದ್ದರೂ ಸಹಿತ ಹಲ್ಕಾಪನ್. पुरानी दुनिया के संबंध संकल्प संस्कार में हल्कापन. सर्व संबंध में आते सर्व के स्वभाव संस्कार में हल्कापन. ಫರಿಷ್ಠ ಅಂತಂದ್ರೆ ಸರ್ವಕ್ಕೆ ಪ್ರಿಯೆ. ಇವೆಲ್ಲ ಏನಾಗ್ಬೇಕೀಗ, ಲಕ್ಷಣಗಳು ನಮ್ಮ ಹತ್ರ ಕಂಡು ಬರಬೇಕು. ಲಕ್ಷ್ಯ ಗೊತ್ತಾಯ್ತು ಏನಂತ, ಈಗ ಏನಾಗ್ಬೇಕು, ಲಕ್ಷಣ. ಕರ್ಮಾತೀತ ಇಸ್ ಫರಿಷ್ಠ ಅಂತಂದ್ರೆ ಲಗನ ಇರಬೇಕು, ನಾನು ಫರಿಷ್ಠೆ ಆಗ್ಬೇಕು ಅಂತ ಹೇಳಿ. ಫರಿಷ್ಠ ಅರ್ಥಾತ್ ಇಸ್ ದೇಹ. ಇನ್ನೊಂದು ಪಾಯಿಂಟ್, ಇಸ್ ದೇಹ साकार देह से न्यारा सदा लाइट के देहदारी. ಸಾಕಾರ ರಕ್ತ ಮಾಂಸ ಮೂಳೆಯ ಈ ಭಾರವಾದ ದೇಹದಿಂದ ನ್ಯಾರ ಇರಬೇಕು. ಲೈಟಿನ ದೇಹದಾರಿ, ನಾನು ಹಗೂರ ಇರಬೇಕು, ಹಗುರತೆಯ ದೇಹದಾರಿ ನಾನು. ನೆಕ್ಸ್ಟ್, फरिश्ता अर्थात इस कर्मेंद्रियों के राजा. ಫರಿಷ್ಠ ಅಂತಂದ್ರೆ ಈ ಕರ್ಮೇಂದ್ರಿಯಗಳಿಗೆ ರಾಜ. ಯಾವ ಯಾವ ಲಕ್ಷಣ ಇರ್ಬೇಕಂತ ಗೊತ್ತಾಯ್ತಲ್ಲ. ಕರ್ಮೇಂದ್ರಿಯಗಳಿಗೆ ರಾಜ, ದೇಹ ಸಾಕಾರ ದೇಹದಿಂದ ನ್ಯಾರ, ಬೆಳಕಿನ ದೇಹದಾರಿ, ಕರ್ಮಾತೀತದಲ್ಲಿರೋದು. सारे सृष्टि चक्र के अंदर एक ही बाप दादा है. तो पलक से कहते मेरा एक एक बच्चा राजा बच्चा है, स्वराज्य अधिकारी है. ಎಲ್ಲರಿಗೂ ತಂದೆ ಒಬ್ಬನೇ, ನಾವು ಮಕ್ಕಳು ಹಲವಾರಿದ್ದೀವಿ ಅಲ್ವಾ. ಎಲ್ಲ ಒಂದೊಂದು ಮಕ್ಕಳಿಗೂ ಬಾಬಾ ಏನು ಹೇಳ್ತಾರೆ, ರಾಜ ಬಚ್ಚ. ಒಂದೊಂದು ಮಕ್ಕಳು ಸಹಿತ ಸ್ವರಾಜ್ಯಾಧಿಕಾರಿ. ನೆಕ್ಸ್ಟ್ ಬರೀರಿ, ಫರಿಷ್ಠಾ ಅರ್ಥಾತ್ ಸ್ವರಾಜ್ಯ ಅಧಿಕಾರಿ. ಎಷ್ಟು ಲಕ್ಷಣವನ್ನ ಹೇಳ್ಬೇಕು ಕೇಳಿ ಬಾಬಾ. ಮೊದಲಂದ್ರು ಬಾಬಾ ಕರ್ಮೇಂದ್ರಿಯಗಳಿಗೆ ರಾಜ, ಈಗ ನಂತರ ಬಾಬಾ ಸ್ವರಾಜ್ಯ ಅಧಿಕಾರಿ. ಐಸಾ ಸ್ವರಾಜ್ಯ ಅಧಿಕಾರಿ ಆತ್ಮ ಲೈಟ್ ಕೆ ರೂಪದಾರಿ. ಫರಿಷ್ಠ ಅಂತಂದ್ರೆ ಲೈಟ್ ಕೆ ರೂಪದಾರಿ. ಭಾರವಾದ ಈ ಮಾಂಸಖಂಡದ ಶರೀರದಿಂದ ಭಿನ್ನ लाइट के स्वरूपधारी. कोई भी ऐसे लाइट के डबल हल्कापन की स्थिति में स्थित होके अगर कोई को भी मिलते ही तो उनके मस्तक में आत्म ज्योति का बाण चलते फिरते भी दिखाई देगा. ನಾನು ಈ ರೀತಿ ಡಬಲ್ ಲೈಟ್ ಇದ್ದುಕೊಂಡು ಆತ್ಮ ಲೈಟ್ ಜೊತೆಗೆ ಶರೀರನು ಲೈಟ್, ಬೆಳಕಿನ ಕಾಯದಾರಿ, ಲೈಟ್ಗೆ ಸ್ವರೂಪದಾರಿ. ಹಿಂಗಿದ್ದುಕೊಂಡು ನಾನು ಎಲ್ಲ ನಡೀತಾ ಕೆಲಸ ಮಾಡ್ತಾ ಇದ್ದರೆ ಅನೇಕರ ಸಂಪರ್ಕದಲ್ಲಿ ಬಂದಾಗ ನನ್ನ ಮಸ್ತಕದಲ್ಲಿ ಆತ್ಮ ಜ್ಯೋತಿ ನಡೆಯುವಾಗ ತಿರುಗುವಾಗಲೂ ಮತ್ತೊಬ್ಬರಿಗೆ ಅನುಭವ ಆಗ್ತದೆ, ದಿಕಾಯಿ ದೇಗ. ಗೊತ್ತಾಯ್ತಾ ಲಕ್ಷಣ? ಇನ್ನೊಂದೇನು ಲಕ್ಷಣ ಕಾಣ್ಬೇಕ?
ಫರಿಷ್ಠ ರೂಪಧಾರಿಯಾಗಿ ನಡೆಯುವಾಗ ತಿರುಗುವಾಗ ಅನ್ಯರಿಗೂ ಆತ್ಮ ಜ್ಯೋತಿಯ ಭಾವನೆ ಅವರಿಗೆ ಅನುಭವ ಆಗಬೇಕು. अभी यह तीव्र पुरुषार्थ का लक्ष्य और लक्षण सदा इमर्ज रखो. ತೀವ್ರ ಪುರುಷಾರ್ಥದ ಲಕ್ಷ್ಯ ಏನೋ ಫರಿಷ್ಠ, ಲಕ್ಷಣ ಏನೋ ಇಷ್ಟು ಪಾಯಿಂಟ್ಸ್ ಇಮರ್ಜ್ ಆಗಿ ಇಟ್ಕೋಬೇಕು. ಇನ್ನೊಮ್ಮೆ ರಿವೈಸ್ ಮಾಡೋಣವಾ? ಲಕ್ಷ್ಯ ಅಂತ ಫರಿಷ್ಠ ಅಂತ 1 ಸೆಕೆಂಡಿಗೆ ಹೇಳ್ತೀವಿ. ಲಕ್ಷಣ ಸಂಗಮ ಯುಗದ ಸಂಪನ್ನ ಸ್ವರೂಪ. ಆಮೇಲೆ ಬಾಬಾ ಹೇಳ್ತಾರೆ, ಹಳೆಯ ಜಗತ್ತಿನ ಸಂಬಂಧ ಸಂಸ್ಕಾರ ಸಂಕಲ್ಪದಲ್ಲಿ ಹಲ್ಕ, ಹಳೆಯ ಸಂಸ್ಕಾರದಿಂದ ಹಲ್ಕ. ಸರ್ವ ಸಂಬಂಧದಲ್ಲಿ ಬಂದರೂ ಸಹಿತ, ಎಲ್ಲ ಜನರ ಜೊತೆಗೆ ಬರ್ತಾ ಇದ್ರು ಸಹಿತ ಸ್ವಭಾವ ಸಂಸ್ಕಾರದಲ್ಲಿ ಹಲ್ಕಾಪನ್. ಸರ್ವರ ಜೊತೆಗೆ ಬಹಳ ಪ್ರಿಯರಾಗಿರ್ತಾರೆ. ಹೇಗೆ ಬಾಬನನ್ನ ಕಂಡಾಗ ಎಲ್ಲರೂ ಮೇರಾ ಬಾಬಾ ಅಂತಿದ್ದರು, ಹಾಗೆಯೇ ಫರಿಷ್ಠ ಲಕ್ಷಣ ನಮ್ಮಲ್ಲಿ ಕಂಡು ಬಂದರೆ ಸರ್ವಕ್ಕೆ ಪ್ರಿಯರಾಗಿರ್ತೀವಿ. ಬಾಬಾ ಹೇಳ್ತಿದ್ದಾರೆ, ಎಲ್ಲರಿಗೂ ಪ್ಯಾರ, ಎಲ್ಲರ ಜೊತೆಗೆ ಸ್ವಭಾವ ಸಂಸ್ಕಾರ ಮತ್ತೆ ಎಲ್ಲ ಸ್ವಭಾವ ಸಂಸ್ಕಾರದಲ್ಲಿ ಇದ್ದರೂ ಹಳೆಯ ಸಂಸಾರದಲ್ಲಿ ಎಲ್ಲರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ನ್ಯಾರಿ ಮತ್ತೆ ಪ್ಯಾರಿ ಸ್ಥಿತಿ. ಸ್ವಯಂ ಸ್ವಭಾವ ಸಂಸ್ಕಾರದಲ್ಲಿ ಹಗುರತೆ, ಎಲ್ಲರಿಗೂ ಮೆರಾಪನ್ ಅನುಭವ ಆಗ್ತಾ ಇರ್ತದೆ. ದಾದಿ ಹೇಳಿದಂತೆ ಒಂದೊಂದು ವಾಕ್ಯನೂ ಈಗ ಕರ್ಮತಿತ್ತಾಗಬೇಕು. ಇದು ಫರಿಷ್ಠ ಲಕ್ಷಣ. ಈ ದೇಹ ಸಾಕಾರ ದೇಹದಿಂದ ನ್ಯಾರ, ಲೈಟಿನ ದೇಹದಾರಿ. ಈ ಕರ್ಮೇಂದ್ರಿಯಗಳಿಗೂ ಸಹಿತ ರಾಜ, ಸ್ವರಾಜ್ಯ ಅಧಿಕಾರಿ, ಲೈಟ್ಗೆ ಸ್ವರೂಪಧಾರಿ, ಡಬಲ್ ಹಲ್ಕಾಪನ್ನಿನ ಸ್ಥಿತಿ. ಮಸ್ತಕದಲ್ಲಿ ಯಾವಾಗಲೂ ಜ್ಯೋತಿ ಕಾ ಆತ್ಮ ಜ್ಯೋತಿ ಕಾ ಬಾನ್ ಚಲ್ತೆ ಫಿರ್ತೆ ಬಿ ದಿಖಾಯಿ ದೇ. ಇದು ಇಷ್ಟು ಲಕ್ಷಣಗಳು ನಮ್ಮ ಹತ್ರ ಕಂಡು ಬರಬೇಕು. ಇಮರ್ಜ್ ರಕ್ಕೋ, ಇಷ್ಟು ಲಕ್ಷಣಗಳನ್ನ ಇಮರ್ಜ್ ಆಗಿ ಇಟ್ಕೊಳ್ಳಿ. ಜೈಸೆ ಬ್ರಹ್ಮ ಬಾಪ ಮೇ ದೇಖಾ ಅಗರ್ ಕೋಯಿ ಬಿ ಮಿಲ್ತಾ ದೃಷ್ಟಿ ಲೇತಾ ತೋ ಬಾತ್ ಕರ್ತೆ ಕರ್ತೆ ಕ್ಯಾ ದಿಖಾಯಿ ದೇತಾ. ಬ್ರಹ್ಮ ಬಾಬರ ಹತ್ರ ಬರ್ತಿದ್ರು, ಕೆಲವ್ರು ದೃಷ್ಟಿ ಕೊಡ್ತಿದ್ರು, ಕೆಲವ್ರು ಬ್ರಹ್ಮ ಬಾಬನ ಜೊತೆ ಮಾತಾಡ್ತಾ ಬ್ರಹ್ಮ ಬಾಬನಲ್ಲಿ ಏನ್ ಕಂಡ್ರಿ? लास्ट में अनुभव किया ना, ब्रह्मा बाप बात करते करते भी मीठी अशरीरी स्थिति में स्थित हो जाता. ಮಾತಾಡ್ತಾ ಇದ್ದಂಗೆನೆ ಮಧುರವಾದ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗ್ಬಿಡ್ತಿದ್ರು. ಚಾಹೆ ಕಿತ್ನಾ ಬಿ ಸರ್ವಿಸ್ ಸಮಾಚಾರ ಹೋ, ಈ ಮಕ್ಕಳು ಬಂದು ಚಲೋ ಸೇವಾ ಸಮಾಚಾರ ಹೇಳ್ತಾ ಇದ್ರು. दूसरों को भी सेकंड में अशरीरपन का अनुभव कराते रहे. ಬೇರೆ ಬೇರೆ ಕಡೆಯಿಂದ ಬಂದು ಸೇವಾ ಸಮಾಚಾರ ಹೇಳ್ತಾ ಇದ್ರು. ಅವರಿಗೂ 1 ಸೆಕೆಂಡಿಗೆ ಹೇಳೋರಿಗೂ ಅಶರೀರಿತನದ ಅನುಭವ ಆಗ್ತಿತ್ತು. कोई भी मुरली में चेक करो तो बार बार मैं अशरीरी आत्मा हूँ. आत्मा का पाठ एक ही मुरली में कितने बार याद दिलाते रहे. ನಾವು ಹೆಂಗಿರ್ಬೇಕು? ಮುರಳಿಯಲ್ಲಿ ಎಷ್ಟು ಬಾರಿ ಬಚ್ಚೆ ಅಪ್ಪನೆ ಕೋ ಆತ್ಮ ಸಮझो ಅನ್ನುವಾಗಾದರೂ ಅಶರೀರಿ ಅನುಭವ ಬಿಡ್ಬೇಕು. ನಮ್ಗೆ ಏಕದಮ ಅಶರೀರಿ ಅನುಭವ ಆಗ್ಬಿಡ್ಬೇಕು. ಬಾರಿ ಬಾಬಾ ಹೇಳುವ ಉದ್ದೇಶ ಏನು? ಮೈ ಅಶರೀರಿ ಆತ್ಮ ಹೂ. ಆತ್ಮ ಪಾಠವನ್ನ ಮುರಳಿಯಲ್ಲಿ ಬಾಬಾ ಬಾರಿ ಹೇಳಲಿಕ್ಕೆ ಕಾರಣ ಏನು? ಕೇಳ್ತಾ अशरीरी ಆಗ್ಬಿಡಬೇಕು. तो अभी समय अनुसार छोटी विस्तार की बातें, स्वभाव संस्कार की बातें अशरीरी अवस्था से दूर कर देती है. ಸಣ್ಣ ವಿಸ್ತಾರದ ಮಾತು, ಸ್ವಭಾವ ಸಂಸ್ಕಾರದ ಬಗ್ಗೆ ಡಿಸ್ಕಷನ್ ಎಲ್ಲ ಇರ್ತದಲ್ಲ, ಇದು ನಮ್ಮನ್ನ ಅಶರೀರಿ ಅವಸ್ಥೆಯಿಂದ ದೂರ ಕರೆದೊಯ್ಯುತ್ತದೆ.
ಅಭಿ ಇಸ್ಮೆ ಪರಿವರ್ತನ್ ಚಾಹಿಯೇ. ಯಾರ ಬಗ್ಗೆನೂ ಏನು ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಯಾರ ಸಭಾ ಸಂಸ್ಕಾರ ಹೆಂಗಾರೇ ಇರ್ತದೆ, ಯಾರು ಹೆಂಗಾರೇ ಇರ್ತಾರೆ. ಇದೆಲ್ಲ ನಾವು ವಿಚಾರ ಮಾಡೋದು ಮಾತಾಡೋದು ಮಾಡಿದ್ರೆ ಅಶರೀರಿ ಸ್ಥಿತಿಯಿಂದ ದೂರ ಹೋಗ್ಬಿಡ್ತೀವಿ. ಆದ್ರಿಂದ ಅಶರೀರಿ ಅನುಭವ ಆಗ್ಬೇಕಾದ್ರೆ ಇನ್ನೊಂದು ಪಾಯಿಂಟ್ ಯಾವ್ದಿರ್ಬೇಕು? ಲಕ್ಷಣ. ಎಲ್ಲರ ಜೊತೆಗಿದ್ದರೂ ಸಹಿತ ಸಣ್ಣ ಸಣ್ಣ ಮಾತನ್ನ ವಿಸ್ತಾರ ಮಾಡಬಾರ್ದು. ಅನ್ಯರ ಸಭಾ ಸಂಸ್ಕಾರದ ಬಗ್ಗೆ ಮಾತಾಡಬಾರ್ದು. ಇದು ಈಗ ಲಕ್ಷಣ ಇರಬೇಕು ನಮ್ಮ ಹತ್ರ. ಆವಾಗ ನಮಗೆ ಅಶರೀರಿ ಆಗ್ಲಿಕ್ಕೆ ಏನಾಗ್ತದೆ? ಸಾಧ್ಯ ಆಗ್ತದೆ. बाप दादा ने देखा सेवा में रिजल्ट अच्छी हो रही है. सेवा के लिए मेजॉरिटी को उमंग उत्साह है. प्लान भी बनाते रहते, संदेश देना यह भी आवश्यक है. और बाप दादा ने आज भी भिन्न भिन्न वर्ग की भिन्न भिन्न स्थान के सेवा की अच्छी रिजल्ट देखी. ಅಂದ್ರೆ ಬೇರೆ ಬೇರೆಯವರೆಲ್ಲ ಬಾಬಾ ಸೇವಾ ಸಮಾಚಾರವನ್ನ ಬಾಬನಿಗೆ ಹೇಳ್ತಾ ಇದ್ರು. ಎಲ್ಲರ ಉಮಂಗೋತ್ಸಾಹ ಬಹಳ ಚೆನ್ನಾಗಿದೆ. ಸಂದೇಶ ಕೊಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಭಿನ್ನ ಭಿನ್ನ ವರ್ಗದವರದ್ದು ಸಹಿತ ರಿಸಲ್ಟ್ ಚೆನ್ನಾಗಿದೆ. ಭಿನ್ನ ಭಿನ್ನ ಸ್ಥಾನದಲ್ಲಿ ಹೋಗಿ ಸೇವೆಯನ್ನೆಲ್ಲ ಮಾಡಿದಿರಿ. ಲೇಕಿನ್ ಸೇವಾ ಕೆ ಸಾಥ್ अशरीरीपन का वायुमंडल मेहनत कम प्रभाव ज्यादा डालता है. ನೀವು ಸೇವೆ ಮಾಡಿ ಬೇಕಾದಷ್ಟು ಸೇವೆಯ ಜೊತೆಗೆ ಏನ್ ಬೇಕಂತಾರೆ ಬಾಬಾ? ಅಶರೀರಿತನದ ವಾಯುಮಂಡಲ ಇರಬೇಕು. ಸೇವೆ ಮಾಡ್ತಾ ಇದ್ರೂ ಅಶರೀರಿತನದ ವಾಯುಮಂಡಲ ಇದ್ದಾಗ ಪರಿಶ್ರಮ ಕಡಿಮೆ, ಪ್ರಭಾವ ಜಾಸ್ತಿ ಬೀರ್ತದೆ. ಸೇವೆ ಮಾಡ್ತಾ ಇರ್ತೀವಿ, ಬ್ಯುಸಿ ಇರ್ತೀವಿ, ಅಶರೀರಿ ಅನುಭವ ಮಾಡ್ತಾ ಇರಿ ಮೊದಲೇ ಅಂದ್ರು ಬಾಬಾ. ಆವಾಗ ನಮ್ಮ ಮಸ್ತಕದಲ್ಲಿರುವ ಆತ್ಮಜ್ಯೋತಿ ಮತ್ತೊಬ್ಬರಿಗೆ ಅನುಭವ ಆಗ್ತದೆ. ಎಲ್ಲ ಜೊತೆಗೆ ಸೇವೆ ಮಾಡ್ತಾ 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 ಬಾಬಾ ಹೇಳ್ತಾರೆ, ಅಶರೀರಿತನದ ವಾಯುಮಂಡಲ ಬಂತಂತಂದ್ರೆ ಪರಿಶ್ರಮ ಕಡಿಮೆ ಆಗ್ತದೆ, ನಮ್ಮ ಪ್ರಭಾವ ಜಾಸ್ತಿ ಬೀರ್ತದೆ. ಸುನಾ ಹುವಾ ಅಚ್ಚಾ ತೋ ಲಗ್ತಾ लेकिन वायुमंडल से अशरीरीपन की दृष्टि से बाबा अंतर वायुमंडल फुल चेंज. ಅಷ್ಟೊತ್ತಿಗೆ ನಮ್ಮ ದೃಷ್ಟಿ, ಚಲನ್, ಸಂಬಂಧ, ವಾಯುಮಂಡಲ, ವೈಬ್ರೇಷನ್ ಇವೆಲ್ಲ ಹೆಂಗಿರ್ಬೇಕು, ಹೆಂಗೆ ವಾಯುಮಂಡಲದಲ್ಲಿ ಕಾಣ್ತದದು ಅನ್ನೋದನ್ನ ಹೇಳ್ತಾರೆ ಬಾಬಾ. ದೃಷ್ಟಿ, ಅಶರೀರಿತನದ ದೃಷ್ಟಿ ಅನುಭವ ಕರ್ತೆ ಹಿ. ಅಶರೀರಿತನದ ದೃಷ್ಟಿಯನ್ನ ಬೇರೆಯವರು ಅನುಭವ ಮಾಡ್ತಾರೆ. ಅವರ ಅನುಭವ ಭೂಲ್ತಾ ನಹಿ. ನೀವು ಚಿತ್ರಪಟ ಎಸ್ಟಿಮೇಷನ್ ಮಾಡಿದ್ದು ಸುನಾ ಹುವಾ ಭೂಲ್ ಸಕ್ತೆ ಹಿ. ಆದರೆ ಹೇಳ್ತಾ ಹೇಳ್ತಾ ಇದ್ದಾಗ್ಲೂ ಅಶರೀರಿತನದ ಅನುಭವ ಇತ್ತಂತಂದ್ರೆ, ಅಶರೀರಿತನದ ದೃಷ್ಟಿ ಇತ್ತಂದ್ರೆ ಅವರು ಎಂದಿಗೂ ಸಹಿತ ಮರೆಯುವುದಿಲ್ಲ. फरिश्तापन की धुन अभी सेवा में विशेष एडिशन करो. ಏನ್ ಮಾಡ್ಬೇಕಂತ ಅರ್ಥ ಆಯ್ತು? ಸೇವೆ ಮಾಡೋ ಜೊತೆಗೆ ಅಶರೀರಿತನದ ವಾಯುಮಂಡಲ ಇರಬೇಕು. ಸೇವೆ ಮಾಡೋ ಜೊತೆಗೆ ಅಶರೀರಿತನದ ದೃಷ್ಟಿಯಿಂದ ಮತ್ತೊಬ್ಬರಿಗೂ ಅನುಭವ ಆಗಬೇಕು. ಈಗ ಫರಿಷ್ಠಾತನದ ಒಂದು ಗುಂಗು ಏನಿದೆ, ಇದು ಸೇವೆಯಲ್ಲಿ ವಿಶೇಷ ಸೇರಿಸಿಕೊಳ್ಳಿರಿ. ಸೇವೆ ಮಾಡ್ತಾ ಇರಿ, ನಾನು ಫರಿಷ್ಠ ಅನ್ನೋದನ್ನ ಸೇರಿಸಿಕೊಳ್ಳಿ. ಕೊಯ್ನ ಕೊಯ್ ಶಾಂತಿ ಕಾ, ಖುಷಿ ಕಾ, ಸುಖ ಕಾ, ಆತ್ಮಿಕ ಪ್ರೇಮ ಕಾ ಅನುಭವ ಕರಾವು. ಏನ್ ಮಾಡ್ಬೇಕು? ಸೇವೆಯಲ್ಲಿ ಏನೇನು ಎಡಿಷನ್, ಸೇವೆಯಲ್ಲಿ ಏನೇನು ಎಡಿಷನ್ ಮಾಡಬೇಕು? ಅಶರೀರಿತನದ ವಾಯುಮಂಡಲ, ಅಶರೀರಿತನದ ದೃಷ್ಟಿಯಿಂದ ಮತ್ತೊಬ್ಬರಿಗೆ ಅನುಭವ ಮಾಡಿಸ್ಬೇಕು. ಆಮೇಲೆ ಫರಿಷ್ಠಾತನದ ಗುಂಗು, ಇದು ಸೇವೆಯಲ್ಲಿ ಎಡಿಷನ್ ಮಾಡ್ಕೋಬೇಕು. ನಮ್ಮ ಸಮೀಪ ಬಂದವರಿಗೆ ಶಾಂತಿ, ಖುಷಿ, ಸುಖ, ಆತ್ಮಿಕ ಪ್ರೀತಿಯ ಅನುಭವ ಮಾಡಿಸಿರಿ. ಇವರಿಗೆ ಒಂದಲ್ಲ ಒಂದು ನಮ್ಮ ಹತ್ತಿರ ಬಂದವರಿಗೆ ಅನುಭವ ಮಾಡಿಸ್ಬೇಕ. ಇನ್ನು ನಮ್ಮ ಚಲನವಲನ ಹೆಂಗಿರ್ಬೇಕು? ಪ್ಯಾರ್, ಪ್ರೇಮ और जो ಖಾತ್ರಿ ಕರ್ತೆ ಹೋ. ಬಾಬಾ ಹೇಳ್ತಾರೆ, ನಮ್ಮ ಚಲನವಲನದಲ್ಲಿ ಎಲ್ಲರ ಜೊತೆಗೆ ನಾವು ಖಾತ್ರಿ ಮಾಡ್ತೀವಲ್ಲ, ಬನ್ನಿ ಅಂತೀವಿ, ಕೂತ್ಕೊಳ್ಳಿ ಅನ್ನಿ ಅಂತೀವಿ ಅಲ್ವಾ?
ಬಂದ ಕೂಡಲೇ ಅವ್ರನ್ನ ಖಾತರಿ ಮಾಡ್ತೀವಿ. ಆ ಚಲನವಲನದಲ್ಲಿ ಪ್ರೇಮ ಪ್ಯಾರ್ ಇದೇ ಇರ್ಬೇಕು. ಬಹಳ ಪ್ರೀತಿಯಿಂದ ಆತ್ಮ ಅಂತ ನೋಡಿ ಒಂದು ಪ್ರೀತಿಯಿಂದ ಹೆಂಗಿರ್ಬೇಕ ನಮ್ಮ ಚಲನವಲನ. नेक्स्ट संबंध से परिवार से वो तो अनुभव करके जाते हो, लेकिन अतीन्द्रिय सुख की फीलिंग, शांति का रूहानी नशा अभी वायुमंडल और वाइब्रेशन द्वारा विशेष अटेंशन में रखो. बाबा अंतर ಎಲ್ಲರಿಗೂ ಖಾತರಿ ಮಾಡ್ತೀವಲ್ವಾ? ಹೇಗೆ? ಪ್ರೀತಿಯಿಂದ ಖಾತರಿ ಮಾಡ್ರಿ. ಇನ್ನು ಸಂಬಂಧದಲ್ಲಿ ಬರ್ತಾರಲ್ವಾ ಪರಿವಾರ, ಅವರಿಗೆ ಅತೀಂದ್ರಿಯ ಸುಖದ ಫೀಲಿಂಗ್ ಆಗ್ಬೇಕು. ಒಂಥರ ಸುಖದ ಅನುಭವ. ನೋಡಿದ್ರೆ ಅವರಿಗೆ ಇನ್ನೂ ನಾವು ಚಾನು ಕೊಟ್ಟಿಲ್ಲ, ಏನ್ ತಿನ್ಲಿಕ್ಕೂ ಕೊಟ್ಟಿಲ್ಲ, ಆದ್ರೆ ಏನ್ ಫೀಲ್ ಆಗ್ತದೆ ಅವರಿಗೆ? ಒಂಥರ ಸುಖದ ಅನುಭವ ಆಗ್ತದೆ. ಬಾಬಾ ಅಂತಿದ್ದಾರೆ ಶಾಂತಿಯ ಆತ್ಮಿಕ ನಶೆಯ ಅನುಭವ ಆಗ್ತದೆ. ನಾವು ಅಶರೀರಿತನದ ಅನುಭವ ಮಾಡ್ತಾ ಅವರನ್ನ ಪ್ರೀತಿಯಿಂದ ಬರಮಾಡ್ಕೊಂಡ್ರೆ, ಖಾತರಿ ಮಾಡಿದರೆ ಆ ಸಂಬಂಧದಲ್ಲಿ ಅವರಿಗೆ ಅತೀಂದ್ರಿಯ ಸುಖದ ಫೀಲಿಂಗ್, ಶಾಂತಿಯ ರೂಹಾನಿ ನಶೆ, ವಾಯುಮಂಡಲ ಅಷ್ಟೇ ಮಾತ್ರ ಅಲ್ಲ, ವೈಬ್ರೇಷನ್ ದ್ವಾರ ವಿಶೇಷ ಅಟೆನ್ಷನ್ ಮೇ ರಖೋ. ನಾವು ಬಂದ ಕೂಡಲೇ ಆ ವೈಬ್ರೇಷನ್ ಬರಬೇಕು ಅವರಿಗೆ. ಅದೇ ತರಹದ ವಾಯುಮಂಡಲ, ಅಶರೀರಿ ಪನಕ ವಾಯುಮಂಡಲ ಇರಬೇಕು. ಆವಾಗ ಸೇವೆಯಲ್ಲಿ ಮೆಹನತ್ ಕಮ್ಮ, ಪ್ರಭಾವ ಜ್ಯಾದಾ. ವಿಶೇಷ ಅನುಭವ ಕರಾವೋ, ಕೋಯಿ ನಾ ಕೋಯಿ ಅನುಭವ ಕರಾವೋ. ಒಂದ ಸುಖದ ಅನುಭವ ಮಾಡಿಸಿರಿ, ಅತೀಂದ್ರಿಯ ಸುಖದ್ದು. ಇಲ್ಲ ಅಂದ್ರೆ ಅವರಿಗೆ ಖುಷಿ ಅನುಭವ ಮಾಡಿಸಿರಿ, ಶಾಂತಿ ಅನುಭವ ಮಾಡಿಸಿರಿ, ಆತ್ಮಿಕ ಪ್ರೇಮದ ಅನುಭವ ಮಾಡಿಸಿರಿ. ಅಥವಾ ಹಣೆಯ ನಡುವೆ ಏನ್ ಕಾಣ್ಬೇಕು ಅವರಿಗೆ? ಒಂದು ಜ್ಯೋತಿ ಕಾಣ್ಬೇಕು. ಅವರಿಗೆ ಅಶರೀರಿತನದ ದೃಷ್ಟಿಯಿಂದ ಅನುಭವ ಮಾಡಿಸಿರಿ. ಅನುಭವ ಕಭಿ ಭಿ ಬೋಲ್ತಾ ನಹಿ, ಜೈಸೆ ಸಿಸ್ಟಮ್ ಮೇ ಪ್ರಭಾವಿತ ಹೋಕೆ ಜಾತೆ ಹಿ. ಕೆಲವೊಮ್ಮೆ ಸಿಸ್ಟಮ್ ಅಲ್ಲಿ ಪ್ರಭಾವಿತ ಆಗಿ ಹೋಗ್ತಾರೆ. ಐಸಿ ಸಿಸ್ಟಮ್ ಪರಿವಾರ ಕೆ ಪ್ಯಾರ್ ಕಿ ಅಲ್ವಾ? कोई ना कोई ಅನುಭವ ಕರಾವು. ಏನಾದ್ರು ಒಂದು ಹೊಸ ಸಿಸ್ಟಮ್ ಅನ್ನು ಅಳವಡಿಸಿದ್ರೆ ಜನ ಎಲ್ಲ ಏನ್ ಮಾಡ್ತಾರೆ? ಅದಕ್ಕೆ ಪ್ರಭಾವಿತ ಆಗ್ತಾರೆ ಅಲ್ವಾ? ನಾವು ಕೆಲವೊಮ್ಮೆ ಪ್ರಭಾವಿತ ಆಗ್ಲಿಕ್ಕೇನೆ ಕೆಲವು ಸಿಸ್ಟಮ್ ಅನ್ನು ಅಳವಡಿಸ್ಕೊಳ್ತೀವೋ ಇಲ್ಲೋ? ಈಗ ಶಿವರಾತ್ರಿಗೆ ನಾಗೇಶ್ವರ ದರ್ಶನ ಇವೆಲ್ಲ ಏನ್ ಸಿಸ್ಟಮ್? ಎಲ್ಲ ಜನ ಏನ್ ಮಾಡ್ಬೇಕು? ಬರ್ಬೇಕು. ಸಿಸ್ಟಮ್ಮೇ ಪ್ರಭಾವಿತ ಹೋಕೆ ಬರ್ತಾರೆ. ಆದರೆ ಐಸಿ ಸಿಸ್ಟಮ್ ಪರಿವಾರಕ್ಕೆ ಪ್ಯಾರ್ ಕಿ ಅವ್ರ ಕಹಾ ಬಿ ನಹಿ ಮಿಲ್ತಿ. ಎಂತ ಒಂದು ಪರಿವಾರದ ಪ್ರೀತಿ! ಎಷ್ಟು ಆತ್ಮೀಯವಾಗಿ ಮಾತಾಡಿಸ್ತಾರೆ, ಪರಿಚಯನೇ ಇಲ್ಲ, ಆದರೆ ಎಷ್ಟು ಶಾಂತಿ, ಎಷ್ಟು ಪ್ರೀತಿ ಕೊಟ್ರಲ್ಲ. ಬಾಬಾ ಹೇಳ್ತಾರೆ ಕಹಾ ಬಿ ನಹಿ ಮಿಲ್ತಿ. ಇಂಥ ಸುಖ ಶಾಂತಿ ಎಲ್ಲಿನೂ ಸಿಗಂಗಿಲ್ಲ. ಐಸೆ ಅಭಿ कोई ना कोई शक्ति का अनुभव करावो, कोई ना कोई प्राप्ति का अनुभव करावೋ. ಯಾರು ಬರ್ತಾರೋ ಅವರಿಗೆ ಒಂದ ಶಕ್ತಿಯ ಅನುಭವವನ್ನ ಮಾಡಿಸಿರಿ, ಅವರಿಗೆ ಪ್ರಾಪ್ತಿಯ ಅನುಭವವನ್ನ ಮಾಡಿಸಿರಿ. ಎಷ್ಟು ವರ್ಷ ಪೂರ್ಣ ಮಾಡ್ತಾ ಇದ್ದೀವಿ ಈಗ? ಈ ಮುರಳಿ ನುಡಿಸ್ಬೇಕಾದ್ರೆ 72 ವರ್ಷ. ಈಗ ಏನನ್ನೋಣ, ಈ ಮುರಳಿ ಹಿಡ್ಕೊಂಡು 90 ವರ್ಷ ಪೂರೇ ಹೋ ರಹೇ ಹಿ. 90 ವರ್ಷ ಪೂರ್ಣ ಆಗ್ತಾ ಇದೆ. ಇತನೆ ಸಮಯಕ್ಕೆ ರಿಸಲ್ಟ್ ಮೇ ಕ್ಯಾ ದೇಖಾ? ಮೆಹನತ್ ಕಿ. ಇಷ್ಟು ಸಮಯದ ರಿಸಲ್ಟ್ ಹೆಂಗಿತ್ತು? ಇನ್ನು ಪರಿಶ್ರಮ ಪಡ್ತಲೇ ಇದ್ದೀವಾ? ಕೇಳ್ತಾರೆ ಬಾಬಾ. ಅಭಿ ತಕ್ ಬ್ರಹ್ಮ ಕುಮಾರಿಯ ಕಾಮ್ ಕರ್ ರಹಿ ಹೈ, ಬ್ರಹ್ಮ ಕುಮಾರಿಯ ಕಾ ಜ್ಞಾನ ಅಚ್ಚಾ ಹೈ. ಬ್ರಹ್ಮ ಕುಮಾರಿಯರು ಭಾಳ ಚಲೋ ಕೆಲಸ ಮಾಡ್ತಿದ್ದಾರೆ, ಬ್ರಹ್ಮ ಕುಮಾರಿಯರ ಕೆಲಸ ಬಹಳ ಒಳ್ಳೇದು, ಇವರ ಜ್ಞಾನ ಬಹಳ ಚೆನ್ನಾಗಿದೆ. ದೇನೆ ವಾಲ ಕೌನು, ಚಲಾನೆ ವಾಲ ಕೌನು? ಈ ಜ್ಞಾನ ಕೊಟ್ಟವನು ಯಾರು? ಈ ಸಂಸ್ಥೆ ನಡೆಸೋನು ಯಾರು? ಸೋರ್ಸ್ ಕೌನು? ಯಾರು ಸೋರ್ಸ್ ಅಲ್ವಾ? ಮೂಲ ಸೋರ್ಸ್ ಯಾರು ಇವರಿಗೆ? आप सब से बाबा शब्द सुन करके कहते भी है बाबा है इन्हों का, लेकिन मेरा वही बाबा है.
ನಮ್ಮ ಬಾಯಿಂದ ಕೇಳ್ತಾರೆ ಅವರು, ಇಲ್ಲ ಎಲ್ಲ ಬಾಬಾ ನಡೆಸ್ತಾರೆ, ಮೇರಾ ಬಾಬಾ ಅಂತ ನಮ್ಮ ಬಾಯಿಂದ ಕೇಳ್ತಿದ್ದಾರೆ, ಅವರ ಬಾಯಿಂದ ಬರ್ತಾ ಇಲ್ಲಲ್ಲ. ಈಗೇನಾಗಬೇಕು? ಅವ್ರ ಬಾಯಿಂದ ಬರುವಂಗಾಗ್ಬೇಕು. ಬಾಪಕ್ಕೆ ಪ್ರತ್ಯಕ್ಷತಾ ಬಿ ಗುಪ್ತ ರೂಪ ಮೇ ಹಿ ಬಾಬಾ ಬಾಬಾ ಕೇತೆ ಹಿ. ಬ್ರಹ್ಮಕುಮಾರಿಯರ ಬಾಬಾ, ಅವರ ಬಾಬನೇ ಎಲ್ಲ ನಡೆಸೋದು, ಅವರಿಗೆ ಬಾಬನೇ ಎಲ್ಲ ಸೋರ್ಸು ಅಂತ ಎಲ್ಲ ಹೇಳ್ತಾರೆ. ಬಾಬಾ ಬಾಬಾ ಅಂತ ಶಬ್ದನೂ ಬರ್ತದೆ, ಆದರೆ ಮೇರಾ ಬಾಬಾ ಮೈ ಬಾಬಾ ಕಾ, ಬಾಬಾ ಮೇರಾ ಏ ಕೋಟು ಮೇ ಕೋಯಿ ಕೆ ಮುಕುಸೆ ನಿಕಲ್ತಾ. ಕೋಟಿಯಲ್ಲಿ ಕೆಲವರ ಬಾಯಲ್ಲಿ ಶಬ್ದ ಬರ್ತಾ ಇದೆ. ಬ್ರಹ್ಮಕುಮಾರಿಯರ ಜ್ಞಾನ ಚೆನ್ನಾಗಿದೆ, ಬ್ರಹ್ಮಕುಮಾರಿಯರು ಭಾಳ ಚಲೋ ಸರ್ವಿಸ್ ಮಾಡ್ತಿದ್ದಾರೆ. ಬ್ರಹ್ಮಕುಮಾರಿಯರಿಗೆ ಒಬ್ಬ ಬಾಬಾ ಇದ್ದಾರೆ, ಅವರೆಲ್ಲ ಏನು ಮಾಡೋರು, ಮಾಡಿಸೋರು. ಆ ಬಾಬನೇ ಅವರಿಗೆ ಮೂಲ ಸೋರ್ಸು, ಅವರೆಲ್ಲ ನಡೆಸ್ಕೊಂಡು ಹೋಗ್ತಾರೆ. ಆ ಬಾಬಾ ನನ್ನ ಬಾಬಾ ಅಂತ ಅನ್ಬೇಕಲ್ಲ ಅವರು. ಮೇರಾ ಬಾಬಾ ಮೈ ಬಾಬಾ ಕಾ, ಈ ಮಾತನ್ನ ಹೇಳಬೇಕು. ಸಂಗಮಯುಗ ಲಕ್ಷ್ಯ ಕ್ಯಾ ಹೇ? ಸಂಗಮಯುಗದ ಲಕ್ಷ್ಯ ಏನು ಮರಿಬೇಡ್ರಿ. फरिश्ता, हम सब आत्माओं का बाप आ गया, हम सब आत्माओं का बाप आ गया. वर्षा तो बाप द्वारा मिलेगा. ನಮ್ಮೆಲ್ಲರ ಬಾಬಾ ಬಂದ್ಬಿಟ್ಟಿದ್ದಾರೆ, ಆಸ್ತಿ ಕೊಡ್ತಿದ್ದಾರೆ ತಂದೆಯ ರೂಪದಲ್ಲಿ. ಓ ಪ್ರಭಾವ್ ಫರಿಷ್ಠಾ ಅವಸ್ಥಾ ಸೆ ವಾಯುಮಂಡಲ್ ಫೈಲೇಗಾ. ನಾವು ಫರಿಷ್ಠಾ ಅವಸ್ಥೆಯಲ್ಲಿದ್ದರೆ ಈ ರೀತಿ ವಾಯುಮಂಡಲದಲ್ಲಿ ಹರಡ್ತದೆ. ಯಾವ ರೀತಿ? ಬಾಬಾ ಆ ಗಯಾ ಹೈ, ಬಾಬಾ ದ್ವಾರ ವರ್ಷ ಮಿಲ್ ರಹಾ ಹೈ ಅಂತ ಹೇಳುವಂತಹ ವಾಯುಮಂಡಲ ಹರಡ್ತದೆ. ಯಾವಾಗ? ನಾವು ಫರಿಷ್ಠೆಯಾದಾಗ. ಸರಿ, ಇನ್ನೊಂಕಿ ದೃಷ್ಟಿ ಸೇ ಬಾಬಾ ಅಂತಾರೆ ಆ ರೀತಿ ಫರಿಷ್ಠೆಗಳ ದೃಷ್ಟಿ ಹೆಂಗಿರ್ತದೆ? ದೃಷ್ಟಿ ಸೇ ಲೈಟ್ ಮಿಲ್ತಿ ಹೈ. ನಮ್ಮ ದೃಷ್ಟಿಯಿಂದ ಎಲ್ಲರಿಗೂ ಲೈಟ್ ಸಿಗ್ತಾ ಇರಬೇಕು. ಇನ್ನೊಂಕಿ ದೃಷ್ಟಿ ಮೇ ರೂಹಾನಿತ್ಯ ಕಿ ಲೈಟ್ ನಜರ್ ಆತಿ ಹೈ. ಇವರ ಕಣ್ಣಿನಲ್ಲಿ ಆತ್ಮೀಯತೆಯ ಲೈಟ್ ಕಾಣ್ತಾ ಇದೆ. ಅಭಿ ತೀವ್ರ ಪುರುಷಾರ್ಥಕ ಯಹಿ ಲಕ್ಷ್ಯ ರಖೋ, ಮೈ ಡಬಲ್ ಲೈಟ್ ಫರಿಷ್ಠಾ ಹೂಂ. ಹಾಗಾದ್ರೆ ಪುರುಷಾರ್ಥ ತೀವ್ರ ಆಗ್ಬೇಕಾದ್ರೆ ಯಾವ ಲಕ್ಷ್ಯ ಇಟ್ಕೋಬೇಕು? ನಾನು ಡಬಲ್ ಲೈಟ್ ಫರಿಷ್ಠಾ, ಚಲ್ತೆ ಫೇರ್ತೆ ಫರಿಷ್ಠಾ ಸ್ವರೂಪಕ್ಕೆ ಅನುಭೂತಿ ಕೋ ಬಡಾವು. ನಡೆಯುವಾಗ ತಿರುಗುವಾಗ ಫರಿಷ್ಠಾ ಸ್ವರೂಪದ ಅನುಭೂತಿಯನ್ನ ವೃದ್ಧಿ ಮಾಡಿಕೊಳ್ಳಿ. ಅಶರೀರಿಪನಿಕೆ ಅನುಭವಕ್ಕೋ ಬಡಾವು. ಅಶರೀರಿತನದ ಅನುಭವವನ್ನು ಬೆಳೆಸಿಕೊಳ್ಳಿ. ಇವೆಲ್ಲ ಲಕ್ಷಣ ನೆನ್ಪು ಮಾಡ್ತಾ ಇರಬೇಕು, ಅದು ಜೀವನದಲ್ಲಿ ಬರಬೇಕು. ಕಣ್ಣು, ಇವರ ಕಣ್ಣಿನಿಂದ ಲೈಟ್ ಸಿಗ್ತಾ ಇದೆ, ದೃಷ್ಟಿಯಲ್ಲಿ ರೂಹಾನಿಯತ್ತಿಗೆ ನಜರ್ ಕಾಣ್ತಾ ಇದೆ ಅನ್ಬೇಕವ್ರು. ಚಲನ್, ಎಷ್ಟು ಪ್ರೀತಿ, ಎಷ್ಟು ಖಾತ್ರಿ ಮಾಡ್ತಿದ್ದಾರೆ. ಆ ಪ್ರೀತಿ ಕಾಣಬೇಕು ಚಲನವಲನದಲ್ಲಿ ಅಲ್ವಾ? ವಾಯುಮಂಡಲ ವೈಬ್ರೇಷನ್ನಲ್ಲಿ ಅವರಿಗೆ ಅತೀಂದ್ರಿಯ ಸುಖದ ಫೀಲಿಂಗ್, ಶಾಂತಿಯ ಆತ್ಮಿಕ ನಶೆ, ಇದು ವಾಯುಮಂಡಲ ವೈಬ್ರೇಷನ್ನಲ್ಲಿ ಕಾಣಬೇಕು. ಮತ್ತೆ ನಮ್ದು ಬ್ರಾಹ್ಮಣ ಪರಿವಾರದ ಈ ಪ್ರೀತಿ ಎಲ್ಲಿನೂ ಸಿಗ್ತಾ ಇಲ್ಲ ಈ ರೀತಿ. ಆ ರೀತಿ ಒಂದಲ್ಲ ಒಂದು ಶಕ್ತಿ, ಒಂದಲ್ಲ ಒಂದು ಪ್ರಾಪ್ತಿಯ ಅನುಭವ ಆಗ್ಬೇಕು. ಈ ರೀತಿ ಬಾಬಾ ತಿಳಿಸ್ತಿದ್ದಾರೆ. ನಮ್ಮ ಬಳಿ ಯಾರು ಬರ್ತಾರೋ ಅವರಿಗೆ ಶಾಂತಿ, ಖುಷಿ, ಸುಖ, ಆತ್ಮಿಕ ಪ್ರೀತಿಯ ಅನುಭವ ಆಗ್ಬೇಕು. ಇಂಥ ಒಂದು ವಾಯುಮಂಡಲ ನಡೀತಾ ತಿರುಗ್ತಾ ನಾನು ಫರಿಷ್ಠಾ ಸ್ವರೂಪ ಅನ್ನುವ ಅನುಭೂತಿಯನ್ನ ಮಾಡಿ. ಮೊದಲು ಬಾಬಾ ಫರಿಷ್ಠಾ ಲಕ್ಷಣ ಹೇಳಿದರು, ಫರಿಷ್ಠಾ ಲಕ್ಷಣ. ಈಗೇನು ಹೇಳ್ತಾರೆ? ನೀವು ಫರಿಷ್ಠೆಯಾಗಿದ್ದಾಗ ನಿಮ್ಮ ದೃಷ್ಟಿ, ಸಂಬಂಧ ಸಂಪರ್ಕ, ವಾಯುಮಂಡಲ, ಆಮೇಲೆ ವೈಬ್ರೇಷನ್ ಬೇರೆಯವ್ರಿಗೆ ಹೆಂಗೆ ಅನುಭವ ಆಗಬೇಕು ಅದನ್ನೇ ಹೇಳ್ತಿದ್ದಾರೆ ಬಾಬಾ. ಚಲ್ತೆ ಫಿರ್ತೆ ಫರಿಷ್ಠಾ स्वरूप की अनुभूति को बढ़ाओ, अशरीरीपन का अनुभव को बढ़ाओ.
सेकंड में कोई भी संकल्पों में समाप्त करने में संस्कार स्वभाव में डबल लाइट 1 ಸೆಕೆಂಡಿಗೆ ಸಂಕಲ್ಪ ಸಮಾಪ್ತಿ ಮಾಡಬೇಕು ಸಂಸ್ಕಾರ ಸ್ವಭಾವ ಡಬಲ್ ಲೈಟ್ ಇದು ವೇಸ್ಟ್ ಇದು ಸರಿಯಲ್ಲ ಈ ಯೋಚನೆ ಬೇಡ 1 ಸೆಕೆಂಡಿಗೆ ಸಮಾಪ್ತಿ संस्कार स्वभाव डबल लाइट कई बच्चे कहते हम तो हल्के रहते ही ಕೆಲವು ಮಕ್ಕಳು ಹೇಳ್ತಾರಂತೆ ಬಾಬಾ ನಾವಂತೂ ಹಗುರವಾಗಿ ಇರ್ತೀವಿ हमको दूसरे जानते नहीं ನಮ್ಮನ್ನು ಬೇರೆಯವರು ಅರ್ಥ ಮಾಡ್ಕೊಳ್ಳಂಗಿಲ್ಲ लेकिन ऐसे डबल लाइट फरिश्ता डबल लाइट की लाइट क्या चिप सकती है ಯಾಕೆ ಅವ್ರು ಅರ್ಥ ಮಾಡ್ಕೊಳ್ಳಂಗಿಲ್ಲ ಲೈಟನ್ನು ಮುಚ್ಚಿಡ್ಲಿಕ್ಕೆ ಬರ್ತದ ನೀವು ಡಬಲ್ ಲೈಟ್ ಫರಿಸ್ತಾ ಹೋದೋ ಅಲ್ಲೋ ಡಬಲ್ ಲೈಟ್ ಫರಿಸ್ತಾರವರ ಲೈಟ್ ಮುಚ್ಚಿಡ್ಲಿಕ್ಕೆ ಸಾಧ್ಯನಾ ಇಲ್ಲ ಬೇರೆಯವ್ರು ನಮ್ಮನ್ನ ತಿಳ್ಕೊಳ್ತಾ ಇಲ್ಲ ನಮ್ಮನ್ನ ಹೆಂಗ್ ತಿಳ್ಕೊಳ್ತಾ ಇಲ್ಲ ನೀವು ಡಬಲ್ ಲೈಟ್ ಫರಿಸ್ತಾ ಆ ಲೈಟನ್ನು ಮುಚ್ಚಿಡ್ಲಿಕ್ಕೆ ಬರ್ತದ ತಿಳ್ಕೊಳ್ಳೇಬೇಕ ಇಂಥ ಎಲ್ಲ ಲಕ್ಷಣ ಅನುಭೂತಿ ಮಾಡ್ತಾ ಇದ್ರೆ ಮತ್ತೊಬ್ಬರಿಗೆ ಅನುಭವ ಆಗ್ಲೇಬೇಕು ಚಿಪ್ಸಕ್ತಿ ಯಾಕ್ಯಾ छोटी सी स्थूल लाइट टॉर्च या मैचेस की तीली हो लाइट कहाँ भी जलेगी चिपेगी नहीं ಬರೇ ಒಂದು ಸಣ್ಣದ ಬೆಂಕಿ ಕಡ್ಡಿ ಕೀರ್ರಿ ಆವಾಗಲೂ ಒಂದು ಬೆಳಕು ಅದು ಕೊಡುದೇ ಅದು ಬೆಳಕು ಸಣ್ಣ ಟಾರ್ಚ್ ಚಾಲು ಮಾಡ್ರಿ ಅದು ಬೆಳಕು ಕೊಡುದೇ ಚಿಪೇಗಿ ನಹಿ ಯಹ ತೋ ರೂಹಾನಿ ಲೈಟ್ ಹೈ ಇದೇನು रूहानी लाइट दूसरों को डबल लाइट की लाइट फरिश्ता डबल लाइट फरिश्ता की लाइट रूहानी लाइट तो अपने वायुमंडल से उनको अनुभव करावो कि ये कौन है ಅವರಿಗೆ ಅನುಭವ ಮಾಡಿಸ್ರಿ ಇವರು ಯಾರು चाहे जगदम्बे चाहे दादी ने कहा नहीं मुझे जानते नहीं अपने वायुमंडल से सर्व की प्यारी रही ಜಗದಂಬಾ ಸರಸ್ವತಿಯವರು ಇರಲಿ ದಾದಿಯವರು ಇರಲಿ ಎಂದಿಗೂ ಈ ರೀತಿ ಹೇಳೇ ಇಲ್ಲ ಮುಜೆ ಜಾನ್ತೆ ನಹಿ ನಮ್ಮನ್ನ ಎಲ್ಲರೂ ಅರ್ಥನೇ ಮಾಡ್ಕೊಳಂಗಿಲ್ಲ ನಮ್ಮನ್ನ ತಿಳ್ಕೊಂಡೇ ಇಲ್ಲ ಅಂತ ಎಂದಿಗೂ ಮಮ್ಮನೂ ಹೇಳಲಿಲ್ಲ ದಾದಿನೂ ಹೇಳಲಿಲ್ಲ ಬಾಬನೂ ಹೇಳಲಿಲ್ಲ ಆದರೆ ವಾಯುಮಂಡಲ ಸೆ ಸರ್ವಕ್ಕೆ ಪ್ಯಾರಿ ರಹಿ ಅವ್ರು ಬಂದ್ರೆ ಸಾಕು ವಾಯುಮಂಡಲ ಆ ರೀತಿ ಕ್ರಿಯೇಟ್ ಆಗ್ತಿತ್ತು ಸರ್ವರಿಗೂ ಪ್ರಿಯರು ಇಸ್ಲಿಯೇ ದಾದಿ ಕ ಮಿಸಾಲ್ ದೇತೆ ಅದಕ್ಕೆ ದಾದಿದು ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಾರ ಬಾಬಾ ನೆನ್ಪಿರ್ಬೇಕು ನಿಮ್ಗೆ ದಾದಿ ಬಂದ ಕೂಡಲೇ ಎಲ್ಲರಿಗೆ ಏನ್ ಮಾಡ್ತಿದ್ರು ಹಿಂಗೆ ಅಪ್ಕೊಳ್ತಿದ್ರು ಎಲ್ಲ ಪರಿವಾರವನ್ನ ಪ್ರೀತಿಸ್ತಿದ್ರು ದಾದಿ ಬಹಳ ಪ್ರೀತಿಸ್ತಿದ್ರು बाबा अंतर तो दादी का मिसाल देते क्योंकि ब्रह्मा बाबा के लिए भी सोचते ही ब्रह्मा बाबा भी तो शिव बाबा था ಬ್ರಹ್ಮ ಬಾಬಂದು ಉದಾಹರಣೆ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕೆ ಹೇಳಿ ಬ್ರಹ್ಮ ಅವರ ಶರದಲ್ಲಿ ಶಿವ ಬಾಬಾ ಇದ್ದರು शिव बाप के लिए भी सोचते वो तो है ही निराकार न्यारा और निराकार हम तो स्थूल शरीरधारी ಶಿವಬಾಬನು ಹೇಳಲಿಕ್ಕಾಗೋದಿಲ್ಲ ಅವನೇ ನಿರಾಕರಣೆ ಇದ್ದಾನೆ ನಾವು ನೋಡಿದರೆ ಈ ಶರೀರ ಕಟ್ಕೊಂಡಿವಿ ನಮಗೆ ರಕ್ತ ಮಾಂಸ ಮೊಳೆ ಬಾರದ ಶರೀರ ಇದೆ ಇದನ್ನ ಮರೆತು ನಾನು ಅಶರೀರಿ ಆಗ್ಬೇಕು ಡಬಲ್ ಲೈಟ್ ಫರಿಷ್ಠ ಆಗ್ಬೇಕು ಯಾರಿದ್ದಾರೆ ಹಂಗೆ ಬ್ರಹ್ಮ ಬಾಬಂದು ಉದಾಹರಣೆ ತಗೊಳ್ಳಿಕ್ಕೆ ಆಗ್ತದ ಶಿವಬಾಬಂದ ಆಗ್ತದ इतने बड़े संगठन में रहने वाले हर एक के संस्कार के बीच में रहने वाले यार ಬ್ರಹ್ಮ ಬಾಬಾ ದೊಡ್ಡ ಸಂಘಟನೆಯ ನಡುವೆ ಇದ್ರು ಪ್ರತಿಯೊಬ್ಬರ ಸಂಸ್ಕಾರದ ನಡುವೆ ಇದ್ರು ಸಂಸ್ಕಾರ ಕೋ ಮಿಲಾನ ಅರ್ಥಾತ್ ಫರಿಷ್ಠಾ ಬನನಾ ಗೊತ್ತಾಯ್ತಾ ಫರಿಷ್ಠಾ ಅಂದ್ರೆ ಅರ್ಥ ಇನ್ನೊಂದು ಸಂಸ್ಕಾರಗಳ ಮಿಲಾನ ಸಂಸ್ಕಾರವನ್ನ ಮಿಲಾನ ಒಂದು ಸೇರಿಸೋದು ಒಂದು ಮಾಡೋದು ನೋಡಿದರೆ ಭಿನ್ನ ಭಿನ್ನ ಸಂಸ್ಕಾರದ ಜನರ ಗುಂಪಿನ ನಡುವೆ ಇದ್ರು ದೊಡ್ಡ ಸಂಘಟನೆಯ ನಡುವೆ ಇದ್ರು
ಆದರೂ ಬ್ರಹ್ಮ ಬಾಬಾ ಫರಿಶ್ತಾ. ಫರಿಶ್ತಾ ಅಂದ್ರೇನೆ ಸಂಸ್ಕಾರೋಂಕೋ ಮಿಲಾನ. ಆಯ್ತಾ? ಇನ್ನೊಂದು ಅರ್ಥ ಫರಿಶ್ತಾ ಅಂತಂದ್ರೇನು? संस्कारों को मिलाना. संस्कार को देख कई बच्चे दिल शिकस्त भी होते. ಸಂಸ್ಕಾರ ನೋಡಿ ಕೆಲವು ಮಕ್ಕಳು ಏನಾಗ್ತಾರೆ, ಮನಸ್ಸು ವ್ಯಾಕುಲಗೊಳ್ತಾರೆ. ಸಂಘಟನೆಯಲ್ಲಿದ್ದಾಗ ಅವರಿವರ ಸಂಸ್ಕಾರ ನೋಡಿ ಮನಸ್ಸು ವ್ಯಾಕುಲಗೊಳ್ತಾರೆ. ಬಾಬಾ ಬಹುತ್ ಅಚ್ಚಾ, ಬ್ರಹ್ಮ ಬಾಪ ಬಹುತ್ ಅಚ್ಚಾ, ಜ್ಞಾನ ಬಹುತ್ ಅಚ್ಚಾ, ಪ್ರಾಪ್ತಿಯ ಬಹುತ್ ಅಚ್ಚಿ, ಲೇಕಿನ್ ಬ್ರಹ್ಮ ಬಾಬಾ ಬಹಳ ಚೆನ್ನಾಗಿದ್ದಾರೆ. ಬ್ರಹ್ಮ ಬಾಬಾ ಬಹುತ್ ಅಚ್ಚ. ಜ್ಞಾನನೂ ಅವ್ರು ಏನ್ ಜ್ಞಾನ ಹೇಳ್ತಾರೋ ಅದು ಬಹಳ ಚೆನ್ನಾಗಿದೆ, ಪ್ರಾಪ್ತಿನೂ ಬಹಳ ಚೆನ್ನಾಗಿದೆ. ಲೇಕಿನ್ ಏನಂದ್ರೆ 4 ಜನರ ನೋಡಿ ಬದುಕಬೇಕಲ್ಲ, 4 ಜನರ ಜೊತೆ ಬದುಕಬೇಕಲ್ಲ. ಏನಿದೆ ಅವಾಗ? 4 ಜನರ ಸಂಸ್ಕಾರ 4 ಟೈಪ್ ಇರ್ತದೆ. ಸಂಸ್ಕಾರ ಸ್ವಭಾವ ಮಿಲಾನ ಅಂದ್ರೆ ಅರ್ಥ ಸರ್ವಕ್ಕೆ ಪ್ಯಾರೆ ಬನನ. ಫರಿಶ್ತಾ ಅಂದ್ರೆ ಸರ್ವಕ್ಕೆ ಪ್ಯಾರೆ. ಆದರೆ ಎಲ್ಲರ ಸಂಸ್ಕಾರದಲ್ಲಿ ಹೊಂದಿಕೊಂಡು ಹೋಗ್ಬೇಕು. ಮಿಲಾನ. कोई के प्यारे नहीं, ಕೆಲವರಿಗೆ ಅಷ್ಟೇ ಪ್ಯಾರೆ ಅಲ್ಲ. ಕೈ ಬಚ್ಚೆ ಕೇತೆ कोई से प्यार विशेषता को देख करके भी जाता है. ಕೆಲವು ಮಕ್ಕಳು ಹೇಳ್ತಾರಂತೆ, ಕೆಲವರ ಹತ್ರ ವಿಶೇಷತೆ ಇದೆ, ಆ ವಿಶೇಷತೆ ನೋಡಿ ಅವ್ರನ್ನ ಕಂಡ್ರೆ ಬಹಳ ಪ್ರೀತಿ. ಇನ್ಕಾ ಭಾಷಣ ಬಹುತ್ ಅಚ್ಚಾ ಹೈ, ಅವ್ರದ್ದು ಭಾಳ ಚಂದ ಭಾಷಣ ಮಾಡ್ತಾರೆ, ಅದಕ್ಕೆ ನಂಗೆ ಅವರಂದ್ರೆ ಇಷ್ಟ. ಇಸ್ಮೆ ಫಲಾನಿ ವಿಶೇಷತಾ ಬಹುತ್ ಅಚ್ಚಿ ಹೈ, ವಾಣಿ ಬಹುತ್ ಅಚ್ಚಿ ಹೈ. ಅವರು ವಾಣಿ ಮಾಡೋದು ಸಹಿತ ಭಾಳ ಚೆನ್ನಾಗಿದೆ, ಅದಕ್ಕೆ ಅವರಂದ್ರೆ ನನಗಿಷ್ಟ. ಅವರು ಭಾಷಣ ಚಲೋ ಮಾಡ್ತಾರೆ, ಅದಕ್ಕೆ ನನಗೆ ಅವರಂದ್ರೆ ಇಷ್ಟ. ಫರಿಶ್ತಾ ಬನ್ನೆ ಮೇ ಯೇ ವಿಘ್ನ ಆತಾ ಹೈ. ಇದೇನಾಗ್ತದೆ? ಇವೆಲ್ಲ ನಾವು ಒಬ್ರೊಬ್ರು ಇಷ್ಟ ಒಬ್ರೊಬ್ರು ಕಷ್ಟ ಅಂದು ಬಿಟ್ರೆ ಫರಿಶ್ತಾ ಆಗ್ಲಿಕ್ಕೆ ಬರ್ತದ? ಫರಿಶ್ತೆಗಳಿಗೆ ಏನಾಗ್ಬೇಕು? ಸರ್ವರು ಪ್ರಿಯ ಅನಿಸ್ಬೇಕು, ಎಲ್ಲರೂ ಇಷ್ಟವಾಗಬೇಕು. ಭಿನ್ನ ಭಿನ್ನ ಸಂಸ್ಕಾರ ಇದ್ರೂ ಎಲ್ಲರೂ ಏನಾಗ್ಬೇಕು? ನಮ್ಗೆ ಪ್ರೀತಿ ಇರಬೇಕು. ಪ್ಯಾರ ಬಲೆ ಬನಾವೋ ಅಲ್ಲ, ಪ್ರೀತಿಯಲ್ಲಿರಿ. ಅವರ ವಿಶೇಷತೆ ನೋಡಿ, ಅವರ ಭಾಷಣ ನೋಡಿ, ಅವರ ಕ್ಲಾಸ್ ಕೇಳಿ ಎಲ್ಲ ಪ್ರೀತಿಯಲ್ಲಿರಿ. ಲೇಕಿನ್ ಮೈ ಆತ್ಮ ನ್ಯಾರಿ ಹೂ. ಪ್ಯಾರಿ ಇರಿ, ಅದ್ರ ಒಳಗೆ ಹಿಂಗಿರ್ಬೇಕ, ಮೈ ಆತ್ಮ ನ್ಯಾರಿ ಹೂ. ನ್ಯಾರಿ ಸ್ಟೇಜ್ ಸೆ ಪ್ಯಾರ ಬನಾವ್. ಇಷ್ಟ ಆಗ್ಬೇಕು ನಮ್ಗೆ, ಭಾಳ ಚೆನ್ನಾಗಿದ್ದೀರಿ ನೀವು, ಓಕೆ. ಆದ್ರೆ ಒಳಗಡೆ ಯಾವ ಸ್ಟೇಜ್ ಇರಬೇಕು? ನ್ಯಾರಿ ಸ್ಟೇಜಲ್ಲಿ ಇದ್ದುಕೊಂಡು ಪ್ಯಾರಿ ಆಗಿರಿ. ವಿಶೇಷತಾ ಸೆ ಪ್ಯಾರ ನಹಿ, ವಿಶೇಷತೆ ಇದೆ ಅಂತ ಪ್ಯಾರ ಅಲ್ಲ, ನ್ಯಾರ ಇದ್ದುಕೊಂಡು ಪ್ಯಾರ ಆಗಿರಿ. ಇಸ್ಕಾ ಗುಣ ಮುಜೆ ಬಹುತ್ ಅಚ್ಚಾ ಲಗ್ತಾ ಹೈ. ಇವರ ಗುಣ ಬಹಳ ಚೆನ್ನಾಗಿದೆ, ಇವರ ಕ್ಲಾಸ್ ಬಹಳ ಚೆನ್ನಾಗಿದೆ, ಇವರ ಭಾಷಣ ಬಹಳ ಚೆನ್ನಾಗಿದೆ. ವಹ ಧಾರಣ ಬಲೆ ಕರೋ. ಚೆನ್ನಾಗಿದೆ ಅಲ್ವಾ? ಆ ಗುಣವನ್ನ ನೀವು ಬೇಕಾದ್ರೆ ಧಾರಣೆ ಮಾಡಿ. ಲೇಕಿನ್ ಇಸ್ಕೆ ಕಾರಣ ಸಿರ್ಫ್ ಪ್ಯಾರ ಬನ್ನ ರಾಂಗ್ ಹೈ. ಆ ವಿಶೇಷತೆಗೆ ಸಂಬಂಧಿಸಿ ಅವರಂದ್ರೆ ಬಹಳ ಪ್ರೀತಿ ನನಗೆ ಅಂದ್ರೆ ತಪ್ಪಾಗ್ತದೆ. ವಿಶೇಷತೆ ನೋಡಿ, ಓಕೆ, ನೀವು ಬೇಕಾದ್ರೆ ಧಾರಣೆ ಮಾಡಿ, ಓಕೆ. ಆದರೆ ನ್ಯಾರ ಇದ್ದುಕೊಂಡು ಪ್ಯಾರ ಇರಬೇಕು. ಅವರೇ ಚಲೋ 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 ಅಂತ ಹಾಗೆ ಮಾಡಿದರೆ ರಾಂಗ್. ಬರೀರಿ ಈಗ. ಫರಿಶ್ತಾ ಅರ್ಥಾತ್ ಸಬಿ ಕಾ ಪ್ಯಾರ. ಎಷ್ಟಾಯ್ತು ಪಾಯಿಂಟ್? ಎಲ್ಲರಿಗೂ ಪ್ಯಾರ. ಯಾವ ರೀತಿ ಪ್ಯಾರ? ನ್ಯಾರ ಇದ್ದುಕೊಂಡು ಪ್ಯಾರ. ವಿಶೇಷತೆ ನೋಡ್ಕೊಂಡು ಅವರು ಪ್ಯಾರ, ಇವ್ರ ಪ್ಯಾರ ಅಲ್ಲ. ನ್ಯಾರ ಇದ್ದುಕೊಂಡು ಪ್ಯಾರ ಇರಬೇಕು. ನ್ಯಾರಿ ಸ್ಟೇಜಿನಲ್ಲಿ ಪ್ಯಾರ ಇರಬೇಕು. ಅವರ ವಿಶೇಷತೆಯನ್ನು ಬೇಕಾದ್ರೆ ನೀವು ಧಾರಣೆ ಮಾಡಿ. ಆದರೆ ಪ್ಯಾರ ಬರೇ ವಿಶೇಷತೆಗೇನೆ ಪ್ಯಾರ ಆಗೋದಿದ್ರೆ ರಾಂಗ್ ಆಗ್ತದೆ. ಹರೇಕ ಕಹೆ ಮೇರಾ ಅಪ್ನಾಪನ್ ಅನುಭವ ಹೋ. ನಮ್ಮನ್ನು ಕಂಡಾಗ ಮತ್ತೊಬ್ಬರಿಗೆ ಏನನ್ಸ್ಬೇಕು? ಮೇರಾ ಹೇ, ಮೇರಾ ಹೇ. अपनापन अनुभव आगಬೇಕು. ऐसी फरिश्ते अवस्थे में विघ्न 2 चीजें डालती है.
ಈಗ ಟೋಟಲಿ ಫರಿಷ್ಠೆ ಹೆಂಗಾಗ್ಬೇಕಂತ ಗೊತ್ತಾಯ್ತಲ್ಲ. ಆದರೆ ಅಂತ ಫರಿಷ್ಠಾ ಜೀವನದ ಅನುಭವ ಮಾಡುವಾಗ 2 ದೊಡ್ಡ ವಿಘ್ನಗಳಿವೆ. ಒಂದು ದೇಹಬಾನ್. ಒಂದನೇ ವಿಘ್ನ ಯಾವುದು? ದೇಹಬಾನ್. ಓತೋ ನ್ಯಾಚುರಲ್ ಸಬಕು ಅನುಭವ ಹೇ, ಎಲ್ಲರಿಗೂ ಗೊತ್ತಿದೆ. देह प्रज्ञे 63 जन्म का फिर देहबान प्रकट हो जाता. 63 ಜನ್ಮದಲ್ಲಿ ಇದ್ದೇವಲ್ಲ, 63 ಜನ್ಮ ಬಾಡಿ ಕಾನ್ಶಿಯಸ್ ಅಲ್ಲಿ ಇರ್ಲಿಲ್ವಾ, ದೇಹ ಪ್ರಜ್ಞೆಯಲ್ಲಿ ಇರ್ಲಿಲ್ವಾ? ಬಾಬಾ ಅಂತಾರೆ ಈಗಲೂ ಅದು ನಮಗೆ ವಿಘ್ನ. दूसरा देह अभिमान, ದೇಹಬಾನ್ और ದೇಹ ಅಭಿಮಾನ್. ಒಂದು ದೇಹದ ಪ್ರಜ್ಞೆ, ದೇಹದ ನೆನಪು. ಎರಡನೇದ್ದು ದೇಹಾಭಿಮಾನ. ದೇಹಾಭಿಮಾನ ಅನ್ನುವಾಗ ನಾನು ಮತ್ತೆ ನನ್ನದು ಬಂದ್ಬಿಡ್ತದೆ. ದೇಹ ಪ್ರಜ್ಞೆ ಒಂದು ರೀತಿ ವಿಘ್ನ, ದೇಹದ ನೆನಪು. ಆಮೇಲೆ ದೇಹದ್ದು ಏನು ನೆನಪು, ಮತ್ತೆ ಚಲೋ ಇದ್ದೀನಿ ನಾನು, ಕನ್ನಡಿ ನೋಡಿ ಪೌಡ್ರ್ ಹಾಕೊಳ್ಳಿ, ಮತ್ತೊಂದು ಹಾಕೊಳ್ಳಿ, ದೇಹದ ಪ್ರಜ್ಞೆ ಏನಾಗ್ತದೆ ಅವಾಗ? ದೇಹ ಪ್ರಜ್ಞೆ ಇದ್ದಾಗಲ್ವ ಅವೆಲ್ಲ. ದೇಹ ಅಭಿಮಾನ ಅಂತ ಅನ್ನುವಾಗ ನಾನು ಮತ್ತೆ ನನ್ನದು ಬರ್ತದೆ. ದೇಹ ಪ್ರಜ್ಞೆ ಮತ್ತು ದೇಹಾಭಿಮಾನ. ज्ञान में जितना आगे जाते ही तो स्वयं के प्रति भी कभी कभी देह अभिमान आ जाता है. वो अभिमान नीचे गिराता है. ದೇಹಾಭಿಮಾನ क्या आता? ದೇಹಾಭಿಮಾನದ ಮಾನ ನಮ್ಮನ್ನ ಕೆಳಗೆ ಬೀಳಿಸ್ತದೆ. ಜ್ಞಾನ ಮಾರ್ಗದಲ್ಲೆಲ್ಲ ಚಲೋ ಪುರುಷಾರ್ಥ ಮಾಡ್ತೀವಿ, ಜ್ಞಾನ ಎಲ್ಲ ಹೇಳಲಿಕ್ಕೆ ಚಲೋ ಬರ್ತದೆ, ಎಲ್ಲ ಸೇವೆ ಆಲ್ರೌಂಡ್ ಸೇವೆ ಮಾಡ್ತಾ ಇದ್ದೀವಿ. ಅಷ್ಟೊತ್ತಿಗೆ ಏನ್ ಬರ್ತದೆ? ಕೆಲವೊಮ್ಮೆ देहाभिमान बರ್ತದೆ. जो भी कोई विशेषता है उस विशेषता के कारण अभिमान आता है. मैं कोई कम नहीं, ನಾನು ಏನು ಕಡಿಮೆ ಇಲ್ಲ, ನಾನು ಏನು ಕಡಿಮೆ ಇಲ್ಲ. ಇದೇನು? मैं कोई कम हूँ, मेरा भाषण सबको पसंद आता है. ನಾನ್ ಭಾಷಣ ಮಾಡಿದರೆ ಎಲ್ಲರಿಗೂ ಪಸಂದ್ ಆಗ್ತದೆ. ಮೇರಿ ಸೇವಾ ಕಾ ಪ್ರಭಾವ ಪಡ್ತಾ ಹೈ, ನಾನು ಮಾಡುವ ಸೇವೆಯ ಪ್ರಭಾವ ಬೀಳ್ತದೆ. ಕೋಯಿ ಬಿ ಕಲಾ, ಮೇರಿ ಹ್ಯಾಂಡ್ಲಿಂಗ್ ಬಹುತ್ ಅಚ್ಚಿ ಹೈ, ನನ್ನ ಹತ್ರ ಕೆಲವು ವಿಶೇಷ ಕಲೆ ಇದೆ, ನನ್ನ ಹತ್ರ ಹ್ಯಾಂಡ್ಲಿಂಗ್ ಪವರ್ ಇದೆ. ಮೇರಾ ಕೋರ್ಸ್ ಕರಾನ ಬಹುತ್ ಅಚ್ಚಾ, ನಾನು ಕೋರ್ಸ್ ಮಾಡೋದು ಬಹಳ ಚೆನ್ನಾಗಿದೆ. कोई ना कोई ज्ञान में आगे बढ़ने में, सेवा में आगे बढ़ने में अभिमान अपने प्रति भी आता, दूसरे के गुण व कला विशेषता प्रति भी प्यारा हो जाता. ಹೆಂಗ್ ಬರ್ತದೆ ನೋಡಿ. ಬಹಳ ಜಾಣರಿದ್ದೀವಿ, ಭಾಷಣ ಕಲ್ತೆವು, ಕೋರ್ಸ್ ಕೊಡ್ಲಿಕ್ಕೆ ಕಲ್ತೆವು, ಎಲ್ಲ ಸಂಘಟಿಸ್ಲಿಕ್ಕೆ ಕಲ್ತೆವು, ಚಲೋ ಒಂದು ಗುಂಪನ್ನ ಹ್ಯಾಂಡ್ಲ್ ಮಾಡ್ತಾ ಇದ್ದೀವಿ, ಚಲೋ ಸೇವೆ ಮಾಡ್ತಾ ಇದ್ದೀವಿ. ಅಷ್ಟೊತ್ತಿಗೆ ಏನ್ ಬರ್ಬೋದು? ಏನ್ ಬರ್ಬೋದು? ದೇಹದ ಅಭಿಮಾನ. ನಾನು, ನನ್ನ ಹ್ಯಾಂಡ್ಲಿಂಗು, ನಾನು ಮಾಡಿದರೆ ಚಲೋ ಪ್ರಭಾವ ಬೀರ್ತದೆ, ನನ್ನಿಂದಾಯ್ತು. ಸೇವೆಯಲ್ಲಿ ಮುಂದುವರಿತಾ ಅಭಿಮಾನ ಅಪ್ಪನೇ ಪ್ರತಿನೂ ಬರ್ಬೋದು, ಅಥವಾ ಮತ್ತೊಬ್ಬರ ಗುಣ, ಮತ್ತೊಬ್ಬರ ಕಲೆ, ಮತ್ತೊಬ್ಬರ ವಿಶೇಷತೆ ನಮಗೆ ಪ್ರಿಯ ಆಗ್ಬೋದು. ಅದು ಅಭಿಮಾನನೇ. ಅವರು ಕ್ಲಾಸ್ ಮಾಡಿದ್ರೆ ಅಷ್ಟೇ ನಾನು ಕ್ಲಾಸಿಗೆ ಬರ್ತೀನಿ, ಬಹಳ ಚಲೋ ಕ್ಲಾಸ್ ಮಾಡ್ತಾರೆ, ಬಹಳ ಪ್ರಿಯ ನನಗೆ, ಇದು ತಪ್ಪಾಗ್ತದೆ. ಮತ್ತೊಬ್ಬರ ಪ್ರತಿನೂ ವಿಶೇಷತೆ, ಕಲೆ, ಅವರ ಆರ್ಟ್ ನೋಡಿ ಅವರೇ ಚಲೋ ಅಂತಂದ್ರು ದೇಹಾಭಿಮಾನ. ನನ್ನ ಹತ್ರ ಚಲೋ ಇದೆ ಅಂದ್ರೂ ಏನೋ ದೇಹಾಭಿಮಾನ. ಲೇಕಿನ್ ಯಾದ್ ಕೌನ್ ಆಯೇಗಾ? ದೇಹಬಾನ್ ಹಿ याद आएगा. फलाना बुद्धि का बहुत अच्छा है, मेरी हैंडलिंग बहुत अच्छी है. ये अभिमान सेवा या पुरुषार्थ में आगे बढ़ने वालों को अभिमान के रूप में आता है. ಅಭಿಮಾನದ ರೂಪದಲ್ಲಿ ಬರ್ತದೆ.
ಸೇವೆ ಮಾಡುವಾಗ, ಎಲ್ಲ ಸಂಘಟನೆಯನ್ನು ಹ್ಯಾಂಡಲ್ ಮಾಡುವಾಗ ಅಭಿಮಾನ ರೂಪದಲ್ಲಿ ಬರ್ತದೆ. तो ये भी चेक करना, अभिमान वाले को अभिमान है, इसको चेक करने का साधन अभिमान वाले को जरा भी कोई ಅಭಿಮಾನ ಇದೆ ಅಂತ ಹೇಳ್ಕೊಂಡು ಚೆಕ್ ಮಾಡೋದು ಹೆಂಗೆ? ಅಭಿಮಾನ ಇದೆ ಇವರಿಗೆ ಅಂತ ಚೆಕ್ ಮಾಡೋದು ಹೆಂಗೆ? ಅಭಿಮಾನದ ಲಕ್ಷಣ ಹೇಳಿದ್ರು ಬಾಬಾ. ಇವರಿಗೆ ಅಭಿಮಾನ ಇದೆ ಅಂತ ಗೊತ್ತಾಗೋದು ಹೆಂಗೆ? इसका चेक करने का साधन क्या है? अभिमान वाले को जरा भी कोई ने अपमान किया, उसके विचार का, उसके राय का, उसके कला का, उसके हैंडलिंग का अपमान बहुत जल्दी महसूस होगा. ನೀವತ್ತು ಭಾಷಣ ಮಾಡಿದ್ರೆ ಚೆನ್ನಾಗಿಲ್ಲ ಬಿಡಿ. ಅಂದ್ರೆ ಇವರಿಗೇನು ಕೂಡ್ಲೆ ಅಪಮಾನ ಮೆಸೇಜ್. ಉಸ್ಕಿ ರಾಯಿಕ ಏನೋ ಒಂದು ಸಲಹೆ ಕೊಡ್ತೀವಿ, ಅದು ಮತ್ತೊಬ್ಬರಿಗೆ ಏನಾಗೋದಿಲ್ಲ, ಸರಿ ಇಲ್ಲ, ನೀವು ಹೇಳಿದ್ದು ಸರಿ ಇಲ್ಲ. ಒಮ್ಮೆಲೆ ಅವ್ರಿಗೆ ಏನಾಗ್ತದೆ, ಅಪಮಾನ ಆಗ್ತದೆ. ಅವ್ರೇನು ತಿಳ್ಕೊಂಡರೆ ನಾನು ಹೇಳೋದೇ ಸರಿ, ನಾನು ಸಲಹೆ ಕೊಡೋದೇ ಸರಿ, ನನ್ನ ಆರ್ಟ್ ಸರಿ, ನನ್ನ ಹ್ಯಾಂಡಿಂಗ್ ಸರಿ. ಅದಕ್ಕೆ ಯಾರಾದರೂ ಸ್ವಲ್ಪ ನಮ್ಮ ವಿಚಾರಕ್ಕೆ, ನಮ್ಮ ಹ್ಯಾಂಡಿಂಗಿಗೆ, ನಮ್ಮ ಮಾತಿಗೆ ಇದು ಸರಿ ಇಲ್ಲ ಕೊರೆ ಅಂದ ಕೂಡಲೇ ನನಗೇನಾಗೋದು, ಅಪಮಾನದ ಫೀಲಿಂಗ್ ಆದರೆ और अपमान महसूस हुआ उसकी और सूक्ष्म निशानी ಹೇಳಿ. ಅಪಮಾನದ ಫೀಲಿಂಗ್ ಆಯ್ತು, ಆವಾಗ ಲಕ್ಷಣ ಏನು ಕಂಡು ಬರ್ತದೆ ಅಲ್ವಾ? ನೀವು ಮನಪೂರ್ವಕವಾಗಿ ಮಾಡಿರ್ತೀರಿ ಕೆಲಸ, ಏನೋ ನಿಮಗೆ ಸೊಪ್ಪು ಸೋಸ್ಲಿಕ್ಕೋ ಮತ್ತೊಂದೋ ಏನೋ ಕೊಡ್ತೀವಿ, ಚಲೋ ಮಾಡಿರ್ತೀರಿ, ಚಂದ ಇಷ್ಟಪಟ್ಟು ಮಾಡಿರ್ತೀರಿ. ಅಷ್ಟೊತ್ತಿಗೆ ನಾವು ಅಕ್ಕಂದಿರು ಬರ್ತೀವಿ, ಇದೇನಿದೆ, ಇದು ಹಿಂಗ ಮಾಡೋದು ಅಂತ ಅಂದ ಕೂಡಲೇ ನಿಮ್ಗೇನಾಗ್ತದೆ? ನೀವು ನೋಡಿ ಕರೆಕ್ಟ್ ಮಾಡಿರ್ತೀರಿ, ಆವಾಗ ನಿಮ್ಗೇನಾಗ್ತದೆ? ಆವಾಗ ಫೀಲಿಂಗ್ ಆಗ್ತದೆ. ಫೀಲಿಂಗ್ ಆದಾಗ ನಿಶಾನಿ ಏನಂದ್ರೆ ಏನಾಗ್ತದೆ? ಅವಾಗ ನೀವು ಏನಾರು ಮಾಡ್ಕೋರಿ ಅಂತ ಹೇಳ್ಕೊಂಡು ಏನ್ ಮಾಡ್ಬೋದು? ಕ್ರೋಧಕ ಅಂಶ ಪೈದಾ ಹೋಗ್ತಾ. ಎಲ್ಲ ಬಾಬಾ ಎಷ್ಟು ಡೀಪ್ ಚೆಕ್ ಮಾಡ್ತಾರೆ ನೋಡ್ರಿ. ಕ್ರೋಧದ ಅಂಶ, ರೋಬ ಯಹ ಫರಿಷ್ಠಾ ಬನ್ನೇ ನೈ ದೇತಾ. ಇದು ಏನ್ ಮಾಡ್ಲಿಕ್ಕೆ ಬಿಡಂಗಿಲ್ಲ, ನಮ್ಮನ್ನ ಫರಿಷ್ಠಾ ಮಾಡ್ಲಿಕ್ಕೆ ಬಿಡಂಗಿಲ್ಲ. ಕೆಲಸ ಮಾಡ್ತಾ ಹೋಗೋಣ, ವಿಶೇಷತೆ ಇದೆ, ಓಕೆ ಮಾಡಿ, ಆದರೆ ನನ್ನ ವಿಶೇಷತೆ ನಾನು ಮಾಡಿದ್ರೆ ಸರಿ, ನಾನು ಕರೆಕ್ಟ್ ಇದ್ದೀನಿ, ನಾನು ಚಂದ ಸ್ವಚ್ಛ ಮಾಡ್ತೀನಿ, ನಾನು ಗುಡಿಸಿದ್ರೆ ಚಲೋ ಇದೆ, ಮತ್ತೊಬ್ರು ಬಂದಿಲ್ಲ, ನೀವು ಗುಡಿಸಿ ಸರಿಯಾಗಿಲ್ಲ, ಅಲ್ಲಿ ಸರಿ ಇಲ್ಲ ನೋಡ್ರಿ ಅಂತ ಅಂದ ಕೂಲಿ ಏನಾಗ್ತದೆ? ನಿಮಗೆ ಅಪಮಾನ ಆಗ್ತದೆ. ಅಪಮಾನ ಆಯ್ತು ಅಂದ ಕೂಲಿ ಏನ್ ಬರ್ತದೆ? ಸಿಟ್ಟು ಬರ್ತದೆ, ಸ್ವಲ್ಪ ರೋಬ್ ಬರ್ತದೆ. ಆ ಗುಣ ಇದ್ರೂ ಸಹಿತ ಫರಿಷ್ಠಾ ಮಾಡ್ಲಿಕ್ಕೆ ಬಿಡುದಿಲ್ಲ ಅದು. वर्तमान समय के हिसाब से बाप दादा फिर से इशारा दे रहा है. ವರ್ತಮಾನ ಸಮಯದ ಲೆಕ್ಕದಲ್ಲಿ ಬಾಬಾ ಎಲ್ಲರಿಗೆ ಇಶಾರೆ ಕೊಡ್ತಾ ಇದ್ದಾರೆ. ಮಕ್ಕಳೆಲ್ಲ ಚಲೋ ಇದ್ದಾರೆ, ಆರ್ಟ್ ಚಲೋ ಇದೆ, ಯಾರು ನಮಗೆ ಇಷ್ಟ ಆಗ್ಬಾರ್ದು. ಅವರ ವಿಶೇಷತೆ ಬಹಳ ಚಲೋ ಇದೆ, ಬೇಕಾದ್ರೆ ವಿಶೇಷತೆಯನ್ನ ಧಾರಣೆ ಮಾಡಿ ಫಾಲೋ ಮಾಡ್ರಿ, ಪರವಾಗಿಲ್ಲ. ಆದ್ರೆ ಅವ್ರು ಚಲೋ ಇದ್ದಾರಂತ ಅವರಂತ ಹಂಗೆ ಅವರನ್ನು ಅಂಟ್ಕೊಳ್ಳೋಂಗಿಲ್ಲ. ವಿಶೇಷತೆಯನ್ನ ಧಾರಣೆ ಮಾಡಿ ನ್ಯಾರ ಸ್ಥಿತಿಯಲ್ಲಿ ಇದ್ದುಕೊಂಡು ಬೇಕಾದ್ರೆ ಪ್ಯಾರ ಆಗ್ರಿ, ಪರವಾಗಿಲ್ಲ. ಇದು ಮತ್ತೊಬ್ಬರ ಜೊತೆ ಇರುವಾಗ. ಇನ್ನೊಂದು ನಮ್ಮ ವಿಶೇಷತೆ, ನನ್ನ ಆರ್ಟ್, ನಂದು ಭಾಷಣ, ನಂದು ಕ್ಲಾಸ್, ನಾನು ಮಾಡುವಂತ ಸೇವಾ, ನನ್ನ ಹ್ಯಾಂಡಿಂಗ್ ಪವರ್ ಎಲ್ಲ ಚಲೋ ಇದೆ, ನಾನು ಕರೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅನ್ನುವಾಗ ಯಾರಾದ್ರೂ ಒಂದು ಸ್ವಲ್ಪ ನೀವು ಮಾಡಿ ಸರಿ ಇಲ್ಲ, ನಿಮ್ದು ಭಾಷಣ ಅದು ಸರಿಯಾಗಿಲ್ಲ ಅಂದ ಕೂಡಲೇ ಇವ್ರಿಗೇನಾಗ್ಬಿಡ್ತದೆ? ಆವಾಗ ರೋಬ, ಸ್ವಲ್ಪ ಕ್ರೋಧದ ಅಂಶ ಬಂತು. ಅಭಿಮಾನ ಇದ್ದವರಿಗೆ ಅಂತ ಅಪಮಾನವನ್ನ ಸಹನೆ ಮಾಡ್ಲಿಕ್ಕಾಗೋದಿಲ್ಲ. ಆವಾಗ ರೋಬ ಬರ್ತದೆ, ಸಿಟ್ಟು ಬರ್ತದೆ, ಕ್ರೋಧದ ಅಂಶ. ಬಾಬಾ ಅಂತಾರೆ ಆ ಅಂಶ ಇದ್ರೂ ಸಹಿತ ನಮ್ಮನ್ನ ಅದು ಫರಿಷ್ಠಾ ಆಗ್ಲಿಕ್ಕೆ ಬಿಡೋದಿಲ್ಲ.
वर्तमान समय के हिसाब से बाप दादा फिर से इशारा दे रहा है, अपना संगम युग का लास्ट स्वरूप ಹೇಳಿ. ಇದೇ ಜನ್ಮದ ನಂದು ಲಾಸ್ಟ್ ಸ್ವರೂಪ, ಫೈನಲ್ ಸ್ಟೇಜ್ ಯಾವುದು? ಫರಿಶ್ತಾ. ಅಬ್ ಜೀವನ್ ಮೇ ಪ್ರತ್ಯಕ್ಷ ಕರೋ, ಸಾಕಾರ ಮೇ ಲಾವ್. ಈಗ ಆ ಸ್ಟೇಜ್ ಅನ್ನ ಸಾಕಾರದಲ್ಲಿ ತನ್ನಿ, ಜೀವನದಲ್ಲಿ ಪ್ರತ್ಯಕ್ಷಗೊಳಿಸಿರಿ. ಫರಿಶ್ತಾ ಬನ್ನೆ ಸೆ ಅಶರೀರಿ ಬನ್ನ ಬಹುತ್ ಸಹಜ ಹೋ ಜಾಯೇಗಾ. ಫರಿಶ್ತಾ ಲಕ್ಷಣ ಎಲ್ಲ ಗೊತ್ತಾಯ್ತಲ್ಲ. ಈ ಕೊನೆಗೆ ಫರಿಶ್ತಾ ಅಂದ್ರೆ ಏನ್ ಕೊಟ್ರು ಬಾಬಾ? ಸಬೀಕಾ ಪ್ಯಾರ. ಫರಿಶ್ತಾ ಅಂತಂದ್ರೆ ಇನ್ನೊಂದು ಲಕ್ಷಣ ಏನವ್ರದ್ದು? ಕ್ರೋಧದ ಅಂಶನೂ ರೋಬ್ ಅವರ ಹತ್ರ ಇರಂಗಿಲ್ಲ. ಅವರಿಗೆ ಎಂದೆಂದಿಗೂ ಸಹಿತ ಅಭಿಮಾನ ಅಪಮಾನದ ತೊಂದರೆಯಲ್ಲಿ ಅವರು ಸಿಕ್ಕಾಕೊಳ್ಳಂಗಿಲ್ಲ, ಅವ್ರಿಗೇನಾಗಂಗಿಲ್ಲ, ನ್ಯಾರ ಅಂಟ್ಕೊಳ್ಳಂಗಿಲ್ಲ. ಇದು ಫರಿಶ್ತಾ ಲಕ್ಷಣ. ಆವಾಗ ಅಶರೀರಿಯಾಗೋದು ಬಹಳ ಸಹಜವಾಗ್ತದೆ. ಅಪನಿ ಚೆಕಿಂಗ್ ಕರೋ, ಅಶರೀರಿ ಬನ್ನ ಬಹುತ್ ಸಹಜ ಹೋ ಜಾಯೇಗಾ. ಚೆಕಿಂಗ್ ಕರೋ अपनी विशेषता, किसकी विशेषता से सूक्ष्म रूप में भी कोई लगाव अभिमान तो नहीं है. ಅನ್ಯರ ವಿಶೇಷತೆ ನೋಡಿನೂ ಲಗಾವ್ ಬರುವಂಗಿಲ್ಲ, ಅನ್ಯರ ವಿಶೇಷತೆ ನೋಡಿನೂ ಲಗಾವ್ ಬರಬಾರ್ದು. ಅವರೇ ಚಲೋ, ಅವರೇ ಬೆಸ್ಟ್. ಫರಿಶ್ತಾ ಅಂದ್ರೆ ಸರ್ವರು ಬೆಸ್ಟ್ ಅನಿಸ್ಬೇಕು ನಮ್ಗೆ. ಫರಿಶ್ತೆಗಳಿಗೆ ಎಲ್ಲರೂ ಬೆಸ್ಟ್, ಎಲ್ಲರೂ ಚಲೋ ಇದ್ದಾರೆ, ಅವ್ರು ಸರ್ವಕ್ಕೆ ಪ್ಯಾರೆ. ಆದರೆ ಅವ್ರು ಭಾಳ ಚಂದ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅವ್ರು ನನ್ನ ಬಗ್ಗೆ ಭಾಳ ಕಾಳಜಿ ಮಾಡ್ತಾರೆ, ಅವ್ರಂದ್ರೆ ನಂಗೆ ಭಾಳ ಇಷ್ಟ. ಈ ರೀತಿ ಗುಣ ಇದ್ರೂ ಅವರು ಫರಿಶ್ತೆ ಆಗ್ಲಿಕ್ಕೆ ಆಗಂಗಿಲ್ಲ. ಬಾಬಾ ಹೇಳ್ತಿದ್ದಾರೆ, ಕಿಸ್ಕಿ ವಿಶೇಷತಾ ಸೂಕ್ಷ್ಮ ರೂಪ ಮೇ ಬಿ ಲಗಾವ್. ಅವರ ವಿಶೇಷತೆ ನೋಡಿ ಸೂಕ್ಷ್ಮ ರೂಪದಲ್ಲಿ ಅವರ ಕಡೆಗೆ ಲಗಾವ್ ಬಂದರೂ ಸಹಿತ ಬಾಬಾ ಅಂತಾರೆ ಅದು ಏನಾಗ್ತದೆ ಲಗಾವ್? अभिमान है ना. कई बच्चों की अवस्था कोई छोटी सी बात भी होगी ना तो नीचे ऊपर हो जाते. ಕೆಲವು ಮಕ್ಕಳ ಅವಸ್ಥೆ ನೋಡ್ಬೇಕು, ಸಣ್ಣ ಸಿಲ್ಲಿ ಮಾತು ಆದ್ರೆ ಮೇಲೆ ಕೆಳಗೆ ಆಗಿ ಆಯ್ತು. ಕಾರಣ ಏನು? ಅಭಿಮಾನ. ಬಾಬಾ ಅಂತಾರೆ ದಿಲ್ ಖುಷ್ चेहरा खुश, उसके बजाय चिंतन वाला चेहरा चिंता वाला चेहरा हो जाता. और फरिश्ता ಆಗ್ಲಿಕ್ಕೆ ಸಾಧ್ಯನಾ? ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ಬಸ್ ಮುಗೀತು. ಮುಖನೂ ಬಾಡ್ತು, ಆ ಕಣ್ಣು, ನಡವಳಿಕೆ, ಮಾತು ಎಲ್ಲ ಚೇಂಜ್. ದಿಲ್ ಖುಷ್, ಆಮೇಲೆ ಚೆಹರಾ ಖುಷ್, ಅದರ ಬದಲು ಚಿಂತನ್ ವಾಲಾ ಚೆಹರಾ ಚಿಂತಾ ವಾಲಾ ಚೆಹರಾ ಹೋ ಜಾತಾ. ಚಲ್ತೆ ಚಲ್ತೆ ದಿಲ್ ಶಿಕಸ್ತ್ ಬಿ ಹೋ ಜಾತೆ. ಈ ಟೈಪ್ ಗುಣ ಇದ್ದರೆ ಫರಿಶ್ತಾ ಆಗ್ಲಿಕ್ಕೆ ಆಗ್ತದ? ಫರಿಶ್ತಾ ಅಂದ್ರೆ ಒಬ್ಬರೇ ಒಂದೇ ಕಡೆ ಇದ್ದುಕೊಂಡು ನಾನೆಲ್ಲ ಪ್ರಭಾವದಿಂದ ಮುಕ್ತ ಇದ್ದೀನಿ ಅನ್ನಂಗಿಲ್ಲ ಬಾಬಾ. ಸಂಘಟನೆಯಲ್ಲೇ ಇರ್ಬೇಕ, ಎಲ್ಲರ ಜೊತೆಗೂ ಇರ್ಬೇಕ, ಭಿನ್ನ ಭಿನ್ನ ಸ್ವಭಾವ ಸಂಸ್ಕಾರದವ್ರ ಜೊತೆಗಿರ್ಬೇಕ. ಆದರೆ ಯಾವ ಪ್ರಭಾವನು ನಮ್ಮ ಮೇಲೆ ಬೀಳಬಾರದು. ನಾನು ಅಶರೀರಿ ಆತ್ಮ, ನಾನು ಡಬಲ್ ಲೈಟ್, ನಾನು ನ್ಯಾರಿ ಮತ್ತೆ ಪ್ಯಾರಿ. बाबा अंतर दिल खुश के बजाय दिल शिकस्त. तो समझा? तो अब अपने संगमय की लास्ट स्टेज फरिश्तापन का संस्कार इमर्ज करो. ಇವೆಲ್ಲ ಪಾಯಿಂಟ್ ಬರಿತಾ ಹೋಗ್ಬೇಕು. ಫರಿಶ್ತದ್ದು ಪಾಸಿಟಿವ್ ಪಾಯಿಂಟ್ಸಿನೂ ಬರಿಬೇಕು, ಫರಿಶ್ತಕ್ಕೆ ಯಾವ ತಡೆ ಇದೆ ಅದನ್ನು ಬೇರೆ ಬರಿಬೇಕು. ಫರಿಶ್ತಾ ಇದ್ದವರು, ಫರಿಶ್ತಾ ಅನುಭವ ಮಾಡೋರಿಗೆ ಅಭಿಮಾನ ಇರಂಗಿಲ್ಲ. ಫರಿಶ್ತಾ ಇರೋರು ಅವ್ರು ಯಾರು ಏನಂದ್ರೆ ಅವರಿಗೆ ಅಪಮಾನದ ಫೀಲ್ ಆಗೋದಿಲ್ಲ. ಫರಿಶ್ತಾ ಇದ್ದವರು ಇದು ಇಂಥ ಪಾಯಿಂಟು ಬೇಕು. ಇನ್ನು ಫರಿಶ್ತಾ ಅಂತಂದ್ರೆ ಸಬಕಾ ಪ್ಯಾರ, ಫರಿಶ್ತಾ ಅಂತಂದ್ರೆ ಡಬಲ್ ಲೈಟ್, ಇಂಥ ಪಾಯಿಂಟ್ಸ್ ಬರಿಬೇಕು. ಆಮೇಲೆ ಫರಿಶ್ತಾ ಅಂದ್ರೆ ಅವ್ರು ಈ ರೀತಿ ಇರಂಗಿಲ್ಲ, ಈ ರೀತಿ ಮಾಡಂಗಿಲ್ಲ, ಆ ನೆಗೆಟಿವ್ ಪಾಯಿಂಟ್ ಅನ್ನು ಬರಿಬೇಕು. ಆವಾಗ ಫರಿಶ್ತಾ ಲಕ್ಷಣ ಇವತ್ತಿನ ಮುರಳಿ ತಗೊಂಡು ಪಾಯಿಂಟ್ಸ್ ಬರೆಯೋಣ. ನಾನು ಬರ್ಕೊಡ್ತೀನಿ, ಬೋರ್ಡಲ್ಲಿ ಬರಿಬೇಕು. ಇದು ಸಂಗಮ ಯುಗದ ನಮ್ದು ಲಾಸ್ಟ್ ಸ್ಟೇಜ್.
ದೇವತಾಗೋದು ಭವಿಷ್ಯದಲ್ಲಿ. ಬ್ರಾಹ್ಮಣರಂತೂ ಆಗ್ಬಿಟ್ಟಿವಿ. ಈಗೇನಾಗಬೇಕು? ಆತ್ಮ ಇದೇ ದೇಹದಲ್ಲಿ ಇದ್ದುಕೊಂಡು ನಾನು ಫರಿಷ್ಠ ಆಗ್ಬೇಕು. ಹಾಗಾದ್ರೆ ಫರಿಷ್ಠ ಲಕ್ಷಣ ಏನು? इमर्ज करो जैसे ब्रह्मा बाप को देखा फॉलो फादर करना. ब्रह्मा बाबनನ್ನು ನೋಡಿದಿರಲ್ಲ, ತಂದೆಯನ್ನು ಅನುಸರಿಸಿರಿ. बात करते करते लास्ट में कई बच्चों को अनुभव है, सुनाने आए समाचार लेकिन समाचार से परे आवाज से परे स्थिति का अनुभव किया हुआ देख. ಬ್ರಹ್ಮ ಬಾಬನ ಹತ್ರ ಕೆಲವು ಮಕ್ಕಳು ಬರ್ತಿದ್ರು ಕೊನೆಯ ಸಮಯದಲ್ಲಿ. ಎಲ್ಲ ಚಲೋ ಚಲೋ ಬಾಬನಿಗೆ ಹೇಳ್ಬೇಕು, ಆ ಸಮಾಚಾರ ಹೇಳ್ಬೇಕು, ಈ ಸಮಾಚಾರ ಹೇಳ್ಬೇಕಂತ ಬರ್ತಿದ್ರು. ಹತ್ತಿರ ಬರ್ತಾ ಬರ್ತಾ ಬಾಬಾ ಕೇಳುವಾಗಲೂ ಸಮಾಚಾರ ಸೆ ಪರೆ आवाज से परे स्थिति का अनुभव. कई बातों को समाचार सुनाने बहुत प्लान बनाकर आते थे, ये बताऊंगा ये बताऊंगा यह बताऊंगा यह पूछूंगा, लेकिन सामने आते क्या बोलना था वही भूल जाता. ಮೊದಲು ನಾನು ಅದನ್ನು ಕೇಳಬೇಕು, ಇದನ್ನ ಕೇಳಬೇಕು, ಆ ಸಮಾಚಾರ ಹೇಳ್ಬೇಕು, ಇದನ್ನ ನಾನು ಈ ಉತ್ತರ ಕೊಡ್ಬೇಕಂತ ಎಲ್ಲಾ ಲಿಸ್ಟ್ ಮಾಡ್ಕೊಂಡು ಇರ್ತಾರೆ. ಬಳಿ ಹೋದ ಕೂಡಲೇ ಎಲ್ಲ ಮರ್ತು ಬಿಡ್ತಾರೆ. ತೋ ಯೇ ಹೈ ಫರಿಷ್ಠ ಅವಸ್ಥಾ. ಇದು ಒಂದು ಪಾಯಿಂಟ್. ಎಷ್ಟರ ಮಟ್ಟಿಗೆ ನಮ್ದು ಫರಿಷ್ಠ ಅವಸ್ಥೆ ಅಂದರೆ, ಅನ್ಯರು ಏನೋ ಸಮಾಚಾರ ಹೇಳ್ಬೇಕಂತ ಬರ್ತಾರೆ, ಕಂಪ್ಲೇಂಟ್ ಹೇಳ್ಬೇಕಂತ ಬರ್ತಾರೆ, ಏನೋ ಪ್ರಶ್ನೆ ಕೇಳ್ಬೇಕಂತ ಬರ್ತಾರೆ. ಅವ್ರು ಏನ್ ಕೇಳ್ಬೇಕಂತ ಬಂದ್ರು ಎದುರು ಬರ್ತಾ ಏನ್ ಮಾತಾಡ್ಬೇಕು ಅದನ್ನೇ ಏನ್ ಮಾಡ್ತಾರೆ, ಮರ್ತು ಬಿಡ್ತಾರೆ. ಯೇ ಹೈ ಫರಿಷ್ಠ ಅವಸ್ಥಾ. तो आज क्या पाठ पक्का किया? मैं कौन? मैं फरिश्ता. किसी बात से, बातों से, किसी भी विशेषताओं से, अपनी विशेषता से, देहाभिमान से परे. ಸಾರಾಂಶದಲ್ಲಿ ಯಾವುದೇ ಮಾತುಗಳಿಂದ ಪರೆ, ಯಾರದೇ ವಿಶೇಷತೆಗಳಿಂದ ಪರೆ. ವಿಶೇಷತೆ ನೋಡ್ಬೇಕ, ವಿಶೇಷತೆಯನ್ನು ನಾವು ಧಾರಣೆ ಮಾಡ್ಬೇಕ, ಆದರೆ ನ್ಯಾರ ಪರೆ ಇರ್ಬೇಕು. ನಂತರ ಅಪ್ಪನಿ ವಿಶೇಷತಾಸೆ, ನಾನು ಯೂನಿಕ್ ಇದ್ದೀನಿ, ನನ್ನ ಹತ್ರ ಈ ವಿಶೇಷತೆ ಇದೆ, ಅದರಿಂದಲೂ ಸಹಿತ ಅದು ದೇಹಾಭಿಮಾನನೇ, ಅದರಿಂದಲೂ ಭಿನ್ನ. ಡಬಲ್ ಲೈಟ್ ಫರಿಷ್ಠಾ. ಕ್ಯೋಂಕಿ ಫರಿಷ್ಠಾ ಬನ್ನೆ ಕೆ ಬಿನಾ ಹೇಳಿ ದೇವತಾ ಕಾ ಊಂಚ ಪದ ನಹಿ ಮಿಲೇಗ. ಇಲ್ಲಿ ನಾವು ಫರಿಷ್ಠಾ ಆಗದೆ ದೇವತಾ ಶ್ರೇಷ್ಠ ಪದವಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಸತ್ಯುಗ ಮೇತು ಆ ಜಾಯಂಗೆ, ಸತ್ಯುಗದಲ್ಲಂತೂ ಬಂದೇ ಬರ್ತೀವಿ. ಬಚ್ಚೆ ಬನೆ ವರ್ಷ ಮಿಲೇಗ ಜರೂರ್, ಲೇಕಿನ್ ಶ್ರೇಷ್ಠ ಪದ ನಹಿ. ಸತ್ಯುಗದಲ್ಲಿ ಬರ್ತೀವಿ, ಮತ್ತೆ ಅವರಿಗೂ ಚಂದ ಮಹಲು ಮಹಡಿ ದೀರ್ಘ ಆಯುಷ್ಯ ಸಂಪತ್ತು ಎಲ್ಲ ಇರ್ತದೆ, ಆದರೆ ಶ್ರೇಷ್ಠ ಪದವಿ ಮಾತ್ರ ಇರಂಗಿಲ್ಲ. ನಿನ್ನೇನು ಅಂದಾರ ಬಾಬಾದಾನ, जो वायदा है सदा साथ रहेंगे. क्या वायदा है बाबा? सदा साथ रहेंगे, साथ साथ राज्य करेंगे, तख्त पर भले नहीं बैठे. ಬಾಬಾ ನಾನು ಸದಾ ನಿನ್ನ ಜೊತೆಗಿರ್ತೀನಿ, ಜೊತೆಗೇನೆ ರಾಜ್ಯದಲ್ಲಿ ಬರ್ತೀನಿ. ನಾನು ಸಿಂಹಾಸನದಲ್ಲಿ ಕೂತ್ಕೊಳ್ಳದೆ ಇರ್ಬೋದು, लेकिन राज्य अधिकारी बने वहां के राज्य सभा देखी है ना. राज्य अधिकारी राज्य सभा ನೋಡಿದಿರಲ್ವಾ? जो भी राज्य सभा के अधिकारी है राज्य सभೆಯ अधिकारी ಆಗ್ತಾರೆ. वह तिलकदारी, वो भी ತಾಜ್ದಾರಿ. ರಾಜ್ಯಸಭೆಯಲ್ಲಿ ಬರ್ತಾರಲ್ಲ ಅವರು ತಿಲಕದಾರಿಗಳು, ಅವರು ತಾಜ್ದಾರಿಗಳು. राज्य का तिलक, राज्य की निशानी ताज. तो बहुत समय से ಏನಾಗಬೇಕು, ನಾವು ಸ್ವರಾಜ್ಯಾಧಿಕಾರಿ ಆದರೆ ಬೀಚ್ ಬೀಚ್ ಮೇ ನಹಿ. ಮೊದಲನೇ ಪೇಜಲ್ಲೇ ಹೇಳಿದ್ದಾರೆ ಬಾಬಾ, ಫರಿಷ್ಠಾ ಅರ್ಥಾತ್ ಸ್ವರಾಜ್ಯ ಅಧಿಕಾರಿ, बीच बीच में नहीं. बहुत समय के स्वराज्य अधिकारी तख्त पर भले नहीं बैठे. ಬಹಳ ಸಮಯದಿಂದ ಸ್ವರಾಜ್ಯಾಧಿಕಾರಿ ಅವರು ಸಿಂಹಾಸನದಲ್ಲಿ ಕೂತ್ಕೊಳ್ಳದೆ ಇರಬಹುದು,
ಭಾಳ ಸಮಯದಿಂದ ಸ್ವರಾಜ್ಯಾಧಿಕಾರಿ ಇರ್ತಾರೆ, ಸಿಂಹಾಸನದಲ್ಲಿ ಕೂತ್ಕೊಳ್ಳೋದೇ ಇರ್ಬೋದು, ಆದರೆ ರಾಯಲ್ ಫ್ಯಾಮಿಲಿಗೆ ಅಧಿಕಾರಿ ಬನ್ ಜಾತೆ, ರಾಯಲ್ ಫ್ಯಾಮಿಲಿಯ अधिकारिಗಳಾಗ್ತಾರೆ. अच्छा अच्छा, आज जो पहली बार आए ही वो उठो. ಯಾರು ಮೊದಲು ಬಂದಿದ್ದೀರಿ, ಫಸ್ಟ್ ನನ್ನ ಮಿಲ್ಲ ಮಾಡಲಿಕ್ಕೆ ಬಂದಿದ್ದೀರಿ, ಅವರು ಎದ್ದು ನಿಲ್ಲಿ. अच्छा, पौनी सभा तो उठी हुई, मुक्कालु भाग सभे ಎದ್ದು निंतरू. अच्छा, जो भी पहली बार आए ही उन सभी को बाप से साकार में मिलने की पहली बारी का जन्म का मुबारक. ಫಸ್ಟ್ ಬಾರಿ ನನ್ನನ್ನು ಮಿಲ್ಲ ಮಾಡಲಿಕ್ಕೆ ಬಂದಿದ್ದೀರಲ್ವಾ, ಈ ಹೊಸ ಜನ್ಮದಲ್ಲಿ, ಅದಕ್ಕೆ ತಮ್ಮೆಲ್ಲರಿಗೂ ಸಹಿತ ಶುಭಾಶಯ. बाप दादा भी सभी आए हुए बच्चों को यही वरदान देते हैं. ಎಲ್ಲರಿಗೂ ಒಂದು ವರದಾನ ಕೊಡ್ತಾರೆ ಬಾಬಾ, ಲೇಟಾಗಿ ಬಂದವರಿಗೆ. ಈಗೀಗ ಜ್ಞಾನ ತಗೊಂಡರೆ ಅಂದರೆ ಇದು 2009ನೇ ಇಸವಿಯ ಮುರುಳಿ. ಬಾಬಾ ಬಂದದ್ದು 1936. 2009 ಎಲ್ಲಿ ಇಷ್ಟು ಲೇಟಾಗಿ ಬರುದಾ? ಫಸ್ಟ್ ಬಾಬರ ಮಿಲ್ಲ ಮಾಡಲಿಕ್ಕೆ ಬಂದಾರೆ. ಬಾಬಾ ಅವರಿಗೂ ಸಹಿತ ಒಂದು ವರದಾನ ಕೊಡ್ತಾರೆ. ಆಯೇ ಟೂ ಲೇಟ್ಗೆ ಸಮಯ. ಏನು ವರದಾನ ಅವರಿಗೆ? ನೀವು ಟೂ ಲೇಟಿನ ಸಮಯದಲ್ಲಿ ಬಂದಿದ್ದೀರಿ. नए आए हुए बच्चों प्रति एक विशेष वरदान है, कभी भी ये संकल्प नहीं करना हम आगे कैसे जा सकते. ಅಯ್ಯೋ, ನಾನು ಹೆಂಗೆ ಮುಂದುವರಿಲಿಕ್ಕೆ ಸಾಧ್ಯ, ಇಷ್ಟು ಲೇಟಾಗಿ ಬಂದೇನಲ್ಲ, ಇಂಥ ಸಂಕಲ್ಪವನ್ನ ಮಾಡಕೂಡದು. टू लेट आने वालों को अभी तो लेट में आए हो, टू लेट में नहीं आए हो. ಬಾಬಾ ಅಂತಾರೆ, ಲೇಟಾಗಿ ಬಂದಿದ್ದೀರಿ, ಆದರೆ ಟೂ ಲೇಟ್ ಆಗಿಲ್ಲ. और अभी आप सबको विशेष बाप दादा और निमित्त बने हुए ब्राह्मण परिवार के भाई बहनों की विशेष सहयोग की भावना है. अगर आप थोड़े समय को, एक एक सेकंड को सफल करने का, क्योंकि थोड़े समय में बहुत पाना है, एक सेकंड भी व्यर्थ नहीं गंवाना. कर्मयोगी बन के चलना, कर्म नहीं छोड़ना, लेकिन कर्म में योग ऐड करते कर्म और योग का बैलेंस रखना है. ಅಲ್ವಾ? ಮೊದಲು ಬಂದವರು ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಕರ್ಮಯೋಗಿಯಾಗಿದ್ರು. ಮೊದಲು ಬಂದವರಿಗೆಲ್ಲ ಫಸ್ಟ್ ಯಜ್ಞದಲ್ಲಿ ಕೆಲಸ ಹಚ್ಚುತ್ತಿದ್ರು. ಅದು ಸರೆಂಡರ್ ಆದ ಕೂಡಲೇ ಮೊದಲು ಏನು ಕೆಲಸ ಮಾಡಬೇಕು, ಇದನ್ನ ಏನ್ ಮಾಡಬೇಕು, ಸಾರಿ ಸೇವೆಯಲ್ಲಿ ತೊಡಗಿಸ್ಬೇಕು. ಬಾಬಾ ಹೇಳ್ತಿದ್ದಾರೆ, ಲೇಟ್ ಅಂತೂ ಬಂದಿದ್ದೀರಿ, ಟೂ ಲೇಟ್ ಆಗಿಲ್ಲ, ಪರವಾಗಿಲ್ಲ. ಈಗ ಸ್ವಲ್ಪ ಸಮಯದಲ್ಲೇ ಒಂದೊಂದು ಸೆಕೆಂಡನ್ನು ಸಫಲಗೊಳಿಸಬೇಕು. ಸ್ವಲ್ಪ ಸಮಯ ಈಗ ಸಿಕ್ಕಿದೆ ಅಲ್ವಾ, ಒಂದೊಂದು ಸೆಕೆಂಡು ವ್ಯರ್ಥ ಕಳೆಯಬಾರದು. ಕರ್ಮಯೋಗಿ ಬನ್ಕೆ ಚಲ್ನ. ಮ್ಯಾಕ್ಸಿಮಮ್ ಏನಾಗಬೇಕು, ನಾವು ಕರ್ಮ ಮಾಡಬೇಕು, ಕೆಲಸ ಮಾಡಬೇಕು, ಕರ್ಮಯೋಗಿಯಾಗಿ ನಡೆಯಿರಿ. ಕರ್ಮ ನಹಿ ಚೋಡ್ನ. ಕರ್ಮದಲ್ಲಿ ಯೋಗವನ್ನ ಆಡ್ ಮಾಡಿ, ಕರ್ಮ ಮತ್ತೆ ಯೋಗ ಬ್ಯಾಲೆನ್ಸ್ ಇಟ್ಕೊಳ್ಳಿ. ಸ್ವಲ್ಪ ಸಮಯ ಸಿಕ್ಕಿರೋದ್ರಿಂದ ಒಂದ್ ಕಡೆ ಯೋಗನೂ ಆಗ್ಬೇಕಾ, ನಾನು ಲೇಟಾಗಿ ಬಂದಿನಲ್ಲ ಅದಕ್ಕೆ ಬಹಳ ಯೋಗನೇ ಮಾಡ್ತೀನಿ ಅಂತ ಒಂದ್ಕೊಂಡೆ ಕುಂತು ಯೋಗ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಕರ್ಮ ಮಾಡ್ಬೇಕಾ. ಕರ್ಮ ಮಾಡ್ತಾ ಮಾಡ್ತಾ ಯೋಗ, ಒಂದೇ ಟೈಮಿಗೆ ಡಬಲ್ ಪ್ರಾಪ್ತಿ ಮಾಡ್ಕೋಬೇಕು. ಕರ್ಮನೂ ಮಾಡಬೇಕು, ಕೆಲಸನೂ ಮಾಡಬೇಕು, ಯೋಗನೂ ಮಾಡಬೇಕು, ಬಾಬಾ ನೆನಪು ಮಾಡಬೇಕು, ಅಶರೀರಿ ಅನುಭವನೂ ಮಾಡಬೇಕು. ಬಾಬಾ ಹೇಳ್ತಿದ್ದಾರೆ, ಕಡಿಮೆ ಸಮಯದಲ್ಲಿ ಜಾಸ್ತಿ ಪ್ರಾಪ್ತಿ ಮಾಡ್ಕೋಬೇಕು. ಕರ್ಮ ಮತ್ತೆ ಯೋಗವನ್ನ ಬ್ಯಾಲೆನ್ಸ್ ಇಟ್ಕೊಳ್ಳಿ. तो बैलेंस रखने वाले को ಬ್ಲೆಸ್ಸಿಂಗ್ ಎಕ್ಸ್ಟ್ರಾ ಮಿಲ್ತಿ ಹೈ. ಯಾರು ಈ ರೀತಿ ಬ್ಯಾಲೆನ್ಸ್ ಇಟ್ಕೋತಾರೋ ಅವರಿಗೆ ಎಕ್ಸ್ಟ್ರಾ ಬ್ಲೆಸ್ಸಿಂಗ್ಸ್ ಸಿಗ್ತದೆ. ಯಾವುದ್ರಲ್ಲಿ ಬ್ಯಾಲೆನ್ಸ್? ಕೆಲಸ ಮಾಡಬೇಕು, ಜೊತೆಗೆ ಯೋಗ ಮಾಡಬೇಕು. ಕೆಲಸ ಮತ್ತು ಯೋಗ, ಕರ್ಮ ಮತ್ತು ಯೋಗ, ಇದೆರಡು ಜೊತೆಗಿಟ್ಕೊಂಡ್ರೆ ಬ್ಯಾಲೆನ್ಸ್ ಇಟ್ಕೊಂಡ್ರೆ ಬಾಬಾ ಎಕ್ಸ್ಟ್ರಾ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ. तो जो भी लेट में आए हो, टू लेट अभी आगे लगना है,
ಟೂಲೇಟ್ ಇನ್ನು ಮುಂದಕ್ಕೆ ಬೀಳ್ತದೆ, ಈಗ ಲೇಟಾಗಿ ಅಷ್ಟೇ ಬಂದಿದ್ದೀರಿ. ಆಪಕ್ಕೋ ಚಾನ್ಸ್ ಹೇ, ಥೋಡೆ ಸಮಯ ಮೇ ಬಹುತ್ ಪುರುಷಾರ್ಥ ಕರ್ ಸಕ್ತೆ ಹೋ. ಇನ್ನೂ ಚಾನ್ಸ್ ಇದೆ, ಸ್ವಲ್ಪ ಸಮಯದಲ್ಲೇ ಬಹಳ ಪುರುಷಾರ್ಥ ಮಾಡಲು ಸಾಧ್ಯ. ಬಾಪ್ ದಾದಾ ವರದಾನ್ ದೇತೆ ಹಿ ಕಿ ಹಿಮ್ಮತೆ ಬಚ್ಚೆ ಮದದೇ ಬಾಪ ಹೈ ಹಿ. ವರದಾನ ಏನು? ನೀವು ಸಾಹಸದಿಂದ ಈಗಾರು ಬಂದಿದ್ದೀರಲ್ಲ, ನೀವು ಸಾಹಸಿಗಳು. ಸಾಹಸದಿಂದ ಸರಿ ಕರ್ಮನ ಮಾಡ್ರಿ, ಯೋಗನ ಮಾಡ್ರಿ, ನಾನು ನಿಮ್ಗೇನು ಮಾಡ್ತೀನಿ? ಸಹಯೋಗ ಕೊಡ್ತೀನಿ. ಹಿಮ್ಮತೆ ಬಚ್ಚೆ ಮದದೇ ಬಾಪ್, ಇದೇ ವರದಾನ. अच्छा, चारों ओर के सभी बच्चों को बाप दादा के दिल की दुआएं, पदम गुना बधाइयाँ मुबारक दे रहे हैं. आने वाले अथवा जो पत्र ईमेल भेजते हैं उनका सेकंड से भी कम समय में बाप दादा के पास पहुंचाता. ಬಾಬನ ಹತ್ರ ಬೇರೆ ಬೇರೆಯವ್ರು ಏನು ಮಾಡ್ತಾರೆ, ಬಾಬರ ಮೆಲ್ಲ ಇದ್ದಾಗ ಇಮೇಲ್ ಕಳಿಸ್ತಾರೆ. ಬಾಬಾ ಮುಬಾರಕ್ ಬಾಬಾ, ಬಾಬಾ ನೀನು ಬರ್ತಿದ್ದಿ, ನಾನು ಬಂದಿಲ್ಲ, ಆದರೂ ಸಹಿತ ನಿನ್ನ ಆಶೀರ್ವಾದ ಇರಲಿ. ಹಿಂಗೇನು ಮಾಡ್ತಾರೆ, ಎಲ್ಲ ಇಮೇಲ್ ಕಳಿಸ್ತಾರೆ. ನೀವು ಇಮೇಲಲ್ಲಿ ಟೈಪ್ ಮಾಡುವಾಗನೇ ನನಗೇನಾಗ್ತದೆ, ಅದು ತಲುಪಿ ಬಿಡ್ತದೆ ಅಂತಾರೆ ಬಾಬಾ. उन्हों को भी बाप दादा की प्यासी आत्माएं बांधे लिया जो मार को भी गले का हार बना देती है. ಕೆಲವರೆಲ್ಲ ಬಂಧನದಲ್ಲಿರೋರು ಬಾಬರ ಮಿಲ್ನ ಇವತ್ತು ಹೋಗ್ಬೇಕಂತಾರೆ, ಆದರೆ ಮನೆಯಲ್ಲಿ ಪೆಟ್ಟು ತಿಂತಾ ಇರ್ತಾರೆ. ಬಾಬಾ ನೆನಪು ಮಾಡ್ಕೋತಾರೆ ನೋಡಿ ಅವರನ್ನು ಸಹಿತ. ಐಸಿ आत्माओं को भी याद प्यार और नए नए स्नेह आत्माएं जो अभी निकल रही है लेकिन कम. ಈಗೆಲ್ಲ ಹೊಸ ಹೊಸ ಆತ್ಮಗಳೆಲ್ಲ ಬರ್ತಾ ಇದ್ದೀರಿ, ಆದರೆ ಕಡಿಮೆ. ಅಂತ ಸ್ನೇಹಿ ಮತ್ತು ಸಹಯೋಗಿ ಡಬಲ್ ಹೋನಾ ಚಾಹಿಯೇ. ನಾವು ಸ್ನೇಹಿಗಳು ಆಗಿರಬೇಕು, ಸಹಯೋಗಿಗಳು ಆಗಿರಬೇಕು. तो चारों ओर के सभी युवा वृद्ध बच्चे माताएं पांडव सभी को मुबारक हो. ಯಾರ್ಯಾರಿಗೆ? ಯುವಕರಿಗೆ, ವೃದ್ಧರಿಗೆ, ಮಕ್ಕಳಿಗೆ, ಮಾತೆಯರಿಗೆ, ಪಾಂಡವರಿಗೆ ಎಲ್ಲರಿಗೂ ಸಹಿತ ಮುಬಾರಕ್ ಹೋ, ಮುಬಾರಕ್ ಹೋ, ಮುಬಾರಕ್ ಹೋ. ಅಚ್ಚಾ, ಶಾಂತಿ. ಎಷ್ಟು ಬಾಬಾ ಸಂಗಮ ಯುಗದ ಲಕ್ಷ್ಯ ಮತ್ತೆ ಲಕ್ಷಣ, ಇದೇ ಲಕ್ಷಣ ನಮ್ಮಲ್ಲಿ. ದೇವತೆ ಬಗ್ಗೆ ಏನು ಹೇಳೇ ಇಲ್ಲ ಬಾಬಾ. ಈ ಲಕ್ಷಣ ಹೊಂದಿದವರೇ ಮುಂದಕ್ಕೆ ಏನಾಗ್ತಾರೆ? ದೇವತೆ ಆಗ್ತಾರೆ, ದೊಡ್ಡ ಪದವಿ ಪಡ್ಕೋತಾರೆ. ಅದನ್ನು ಹೇಳಿದ್ರು ಬಾಬಾ. ಭವಿಷ್ಯದಲ್ಲಿ ಯಾವುದರಲ್ಲಿ? ರಾಯಲ್ ಫ್ಯಾಮಿಲಿಗೆ ಅಧಿಕಾರಿ ಆಗ್ತಾರೆ, ಕೆಲವರು ಸಾಮಾನ್ಯ ಪ್ರಜೆಯಾಗಿ ಬರ್ತಾರೆ. ಆದರೆ ಅವರಿಗೆಲ್ಲರಿಗೂ ಏನಿರ್ತದೆ? ತಾಜ್ ಮತ್ತೆ ತಖ್ತೆ ಇರ್ತದೆ. ಭವಿಷ್ಯದ್ದು ದೇವತಾ ಸ್ವರೂಪನೂ ಹೇಳಿದರು. ಆದರೆ ಸಂಗಮ ಯುಗದ ಫರಿಷ್ಠಾ ಲಕ್ಷಣವನ್ನ ಯಾರು ಪೂರ್ಣ ಇಲ್ಲಿ ಆ ಲಕ್ಷಣ ಕಂಡು ಬರ್ತದೋ ಅವ್ರು ಏನ್ ಮಾಡ್ತಾರೆ? ಅಲ್ಲಿ ಶ್ರೇಷ್ಠ ಪದವಿಯನ್ನ ಪಡ್ಕೋತಾರೆ. अच्छा, ಇವತ್ತಿನ वरदान साकार और निराकार बाप के साथ द्वारा हर संकल्प में विजयी बनने वाले सदा सफलत मुहूर्त भव. ಸಾಕಾರ ಮತ್ತು ನಿರಾಕಾರ ತಂದೆಯ ಜೊತೆಯ ಮೂಲಕ ನಮ್ಮ ಜೊತೆಗೆ ಯಾರಿದ್ದಾರೆ? ಸಾಕಾರ ಬಾಬಾ, ನಿರಾಕಾರ ಬಾಬಾ. ಅವರ ಜೊತೆಯ ಮೂಲಕ ಪ್ರತಿ ಸಂಕಲ್ಪದಲ್ಲಿ ವಿಜಯಿಯಾಗುವ ಸಫಲತಾ ಮುಹೂರ್ತ ಭವ. ಬ್ರಹ್ಮಬಾಬು ನನ್ನ ಜೊತೆಗಿದ್ದಾರೆ, ಶಿವಬಾಬು ನನ್ನ ಜೊತೆಗಿದ್ದಾರೆ. ಹಿಂಗಿದ್ದೆ ಬಿಟ್ರೆ ನಮ್ಮ ಪ್ರತಿ ಸಂಕಲ್ಪದಲ್ಲಿ ಪ್ರತಿ ಸಂಕಲ್ಪದಲ್ಲಿ ವಿಜಯಿಯಾಗುವ ಸಫಲತಾ ಮೂರ್ತಿ ಆಗಿರಿ. ಇಬ್ಬರು ಜೊತೆಗಿದ್ದಾರಂತ ಅನುಭವ ಮಾಡಬೇಕು. ಆವಾಗ ನಾವು ಮಾಡೋ ಸಂಕಲ್ಪದಲ್ಲಿ ವಿಜಯ, ಅವರೇ ಸಫಲತಾ ಮೂರ್ತಿ. निराकार आत्मा साकार शरीर दोनों का संबंध से हर कार्य कर सकते हो. ಅದೇ ರೀತಿ ನಿರಾಕಾರ ಅಲ್ವಾ? ನಿರಾಕಾರ ಆತ್ಮ ಮತ್ತೆ ಸಾಕಾರ ಶರೀರ, ಇದು ಎರಡರ ಸಂಬಂಧದಿಂದ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ನಿರಾಕಾರ ಶಿವ ಬಾಬಾ, ಸಾಕಾರ ಬ್ರಹ್ಮ ಬಾಬಾ ಇಬ್ಬರನ್ನ ಜೊತೆ ಇಟ್ಕೋಬೋದಲ್ವಾ? ಕರ್ಮ ಮತ್ತೆ ಸಂಕಲ್ಪದಲ್ಲಿ ಜೊತೆ ಮಾಡ್ಕೊಳ್ಳಿ, ಸಫಲತಾ ಮೂರ್ತಿ ಆಗ್ತೀವಿ. ಬಾಪ್ತಾದ ಸಮ್ಮುಖದಲ್ಲಿದ್ದಾರೆ, ವೆರಿಫೈ ಕರಾ ಕರ್ಕೆ ನಿಶ್ಚಯ ನಿರ್ಭಯತಾ ಸೆ ಕರೋ. ಯಾವುದೇ ಕೆಲಸ ಮಾಡುವಾಗ ಬಾಪ್ತಾದ ನಮ್ಮ ಸಮ್ಮುಖದಲ್ಲಿದ್ದಾರೆ. ಸಾಕಾರ ಸೂಕ್ಷ್ಮ ಶರೀರನೂ ಇದೆ, ನಿರಾಕಾರ ತಂದೆಯೂ ಇದ್ದಾರೆ.
ಹೇಗೆ ಸಾಕಾರ ಶರೀರ ಇದೆ, ನಿರಾಕಾರ ಆತ್ಮ ಇದೆ ಅಂತ ಅನುಭವ ಮಾಡ್ಕೊಂಡು ಕೆಲಸ ಮಾಡಂಗಿಲ್ವಾ? ಹಾಗೇನೆ ಸೂಕ್ಷ್ಮ ಶರೀರದಲ್ಲಿರೋ ಬ್ರಹ್ಮ ಬಾಬನೇ ಇದ್ದಾರೆ, ನಿರಾಕಾರ ಶಿವ ತಂದೆನೂ ಇದ್ದಾರೆ. ಇವ್ರನ್ನ ಜೊತೆ ಮಾಡ್ಕೊಂಡು ಕೆಲಸ ಮಾಡ್ರಿ, ಸಂಕಲ್ಪ ಎಲ್ಲ ವಿಜಯ್, ಅವರೇ ಸಫಲತಾ ಮೂರ್ತಿ. ಆವಾಗ ಸಮಯ ಸಂಕಲ್ಪದ ಬಚತ್ತಾಗ್ತದೆ, ಎಲ್ಲಿನೂ ವ್ಯರ್ಥ ಹೋಗುವುದಿಲ್ಲ, ಪ್ರತಿಯೊಂದು ಕರ್ಮನೂ ಸ್ವತಃ ಸಫಲ ಆಗ್ತದೆ ಅಂತ ಬಾಬಾ ತಿಳಿಸ್ತಾರೆ. ಇವತ್ತಿನ ಸ್ಲೋಗನ್ आत्मिक स्नेह संपत्ति से भी अधिक मूल्यवान है. आत्मिक स्नेह संपत्तिगिंतलू अधिक मूल्यवान. मास्टर स्नेह के सागर बनो. आत्मिक स्नेह संपत्तिगिंतलू अधिक मूल्यवान. ಅದಕ್ಕೋಸ್ಕರ ಮಾಸ್ಟರ್ ಸ್ನೇಹ ಸಾಗರ ಆಗಿರಿ. ಆತ್ಮಿಕ ಸ್ನೇಹ ಸಂಪತ್ತಿಗಿಂತಲೂ ಅಧಿಕ ಮೂಲ್ಯವಾನ್. ಆದ್ದರಿಂದ ಮಾಸ್ಟರ್ ಸ್ನೇಹದ ಸಾಗರ ಆಗಿರಿ. ಸಂಪತ್ತಿಗಿಂತಲೂ ಅಧಿಕ ಮೂಲ್ಯವಾನ್ ಯಾವುದು? ಆತ್ಮಿಕ ಸ್ನೇಹ. ಅದಕ್ಕೆ ಮಾಸ್ಟರ್ ಸ್ನೇಹದ ಸಾಗರ ಆಗಿರಿ. ಅವ್ಯಕ್ತ ಇಶಾರೆ, ವಿಶ್ವಾಸ ಮತ್ತು ಏಕತೆ, ಆವಾಗ ಸಫಲತೆ. ಧರ್ಮ ಸತ್ಯ ಸಾಮಾನ್ಯ ಪವಿತ್ರತಾ ಕಿ ಶಕ್ತಿ. ಧರ್ಮ ಸತ್ಯ ಅಂದರೆ ಯಾವ ಶಕ್ತಿ? ಪವಿತ್ರತೆ ಶಕ್ತಿ. ರಾಜ್ಯ ಸತ್ಯ ಅಂತಂದ್ರೆ ಏಕತಾ ಕಿ ಶಕ್ತಿ. ಧರ್ಮ ಸತ್ಯ ಅಂದರೆ ಪವಿತ್ರತೆ ಶಕ್ತಿ, ರಾಜ್ಯ ಸತ್ಯ ಅಂದರೆ ಏಕತೆಯ ಶಕ್ತಿ. ಬಾಬಾ ಅಂತಾರೆ ಇದನ್ನು ಸಿದ್ಧ ಮಾಡಿ. ಎರಡು ಶಕ್ತಿ ಸಿದ್ಧ करने से ಈಶ್ವರೀಯ ಸತ್ತೆಯ ಜಂಡ ಹಾರ್ತದೆ. ಒಂದ್ ಕಡೆ ಪವಿತ್ರತೆ, ಒಂದ್ ಕಡೆ ಏಕತೆ, ಧರ್ಮ ಸತ್ಯ, ರಾಜ್ಯ ಸತ್ಯ. ಆವಾಗ ಈಶ್ವರೀಯ ಸತ್ತೆಯ ಜಂಡ ಸಹಜವಾಗಿ ಹಾರ್ತದೆ. ಎರಡೂ ಕಡೆ ಅಟೆನ್ಷನ್ ಇರಬೇಕು. ಇಂಗ್ಲಿಷಲ್ಲಿ ಹೇಳಿ, ಪವಿತ್ರತೆ ಮತ್ತು ಏಕತೆ. ಇಂಗ್ಲಿಷಿನಲ್ಲಿ ಹೇಳಿ, 2 ಟಿ ಹೇಳಿ. ಪ್ಯೂರಿಟಿ, ಯೂನಿಟಿ. 2 ಟಿ ಬ್ಯಾಲೆನ್ಸ್ ಇರಬೇಕು. ಪ್ಯೂರಿಟಿ, ಯೂನಿಟಿ. ಇದು 2 ಶಕ್ತಿಯಿಂದ ಸಂಪರ್ಕದಲ್ಲಿ ಬನ್ನಿ, ಸ್ವಯಂ ಅಪನ ವರ್ಣನ್ ಕರ್ನೆ ಲಗೆಂಗೆ. ಆದ್ದರಿಂದ ಇದು 2 ಇರಬೇಕು. ಒಂದು ಪ್ಯೂರಿಟಿ, ಎರಡನೇದು ಯೂನಿಟಿ. ಓಕೆ, ಆವಾಗ ನಮ್ಮ ಸಂಘಟನೆಯಲ್ಲಿ ಏಕತೆ, ವಿಶ್ವಾಸ, ಸಹಜವಾಗಿ ಸಫಲತೆ ಪ್ರಾಪ್ತಿಯಾಗ್ತದೆ. ಅಚ್ಚಾ, ಇವತ್ತಿನ ಸ್ವಮಾನ ನನ್ನ ಆತ್ಮ ಮಾಸ್ಟರ್ ವರದಾತ. ನನ್ನ ಆತ್ಮ ಮಾಸ್ಟರ್ ವರದಾತ ಆಗಿದ್ದೇನೆ. ಬೇಕಾದಷ್ಟು ತುಂಬಿದ್ರು ಬಾಬಾ. ಈಗ ನಾವೇನಾಗಬೇಕು? ಬೇರೆಯವರಿಗೂ ಮಾಸ್ಟರ್ ವರದಾತ ಆಗಿದ್ದೇನೆ. ಅಚ್ಚಾ, ಓಂ ನಮಃ ಶಿವಾಯ. ಆತ್ಮನಾದ ನಾನು ಪರಮ ಆತ್ಮನಾದ ಶಿವ ತಂದೆಗೆ ಶರಣಾಗತನಾಗಿದ್ದೇನೆ. ಓಂ ಶಾಂತಿ. वरदानी हाथ तुम्हारे, मस्तक पर सदा हमारे. वरदानी हाथ तुम्हारे, मस्तक पर सदा हमारे. प्रभु किरणों की कृपा छाँव में जीवन के सुख सारे. ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे, ओ बाबा
प्यारे वरदानी हाथ तुम्हारे। तेरे जब चलते हैं तो धूप भी बन जाती छाया। साथ तेरे जब चलते हैं तो धूप भी बन जाती छाया। पर्वत भी राई बन जाता हार मान लेगी माया। आंधी में भी बुझ न सके जो, आंधी में भी बुझ न सके जो, हम चिराग वो न्यारे। ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे वरदानी हाथ तुम्हारे। प्यार के सागर तुमको पाकर मन हमारा गा रहा। प्यार के सागर तुमको पाकर मन हमारा गा रहा। पाना था जो पा लिया, अब कुछ भी पाना ना रहा। नैनों के तारे सच्चे सहारे, नैनों के तारे सच्चे सहारे, जीवन के उजियारे। ओ बाबा प्यारे प्यारे, ओ बाबा प्यारे प्यारे वरदानी हाथ तुम्हारे। मस्तक पर सदा हमारे प्रभु किरणों की कृपा छाँव में जीवन के सुख सारे। ओ बाबा प्यारे प्यारे, 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 ओ बाबा प्यारे प्यारे। ओम शांति, ओम शांति, ओम शांति।